ताई बनशंकरी माता की ಯಾವ ಪ್ರಪ್ರಥಮವಾಗಿ ಆದ್ಯ ಜಗದ್ಗುರು ದೇವರ ದಾಸ್ಯಮಯ್ಯನವರ ಪವಿತ್ರವಾಗಿರ್ತಕ್ಕಂಥ ಶ್ರೀಚರಣ ಕಮಲಗಳಲ್ಲಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಗ್ರಾಮ ದೇವತೆಯಾಗಿರ್ತಕ್ಕಂಥ ಮಹಾಲಿಂಗೇಶ್ವರರ ದಿವ್ಯಚರಣಾರನ್ನು ಕೂಡ ನಮಸ್ಕರಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿಯಾಗಲ್ಪಟ್ಟಂಥ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ ಮೌನಯೋಗಿಗಳಾಗಿರ್ತಕ್ಕಂಥ ಮೌನದಿಂದಲೇ ಸಕಲ ಸದ್ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಮೌನಯೋಗಿ ಗುರುನಾಥ ಅವರ ದಿವ್ಯಚರಣಾರವಿಂದಗಳನ್ನು ಪುಡಮಟ್ಟು ಸಿದ್ಧಾರೂಢರ ನಾಮವನ್ನು ದಶದಿಕ್ಕುಗಳಿಗೆ ಹಬ್ಬಿಸಿರ್ತಕ್ಕಂಥ ವೀರಶೈವ ಸಾರ್ವಭೌಮ ಮಹಾಪುರುಷೋತ್ತಮ ರಾಜ್ಯಯೋಗಿ ಕ್ರಾಂತಿಯೋಗಿ ಸರ್ವಧರ್ಮ ಉದ್ಧಾರಕ ಶ್ರೀಮದ್ ಜಗದ್ಗುರು ಅಕ್ಕಲಕೋಟೆ ರೇವಣಸಿದ್ಧ ಶ್ರೀಚರಣ ಮಹಾಸ್ವಾಮೀಜಿಯವರ ದಿವ್ಯಚರಣಾರವಿಂದಗಳಲ್ಲಿ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ಎನ್ನ ಆರಾಧ್ಯ ಗುರುವರನ್ನು ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ಚಿಕ್ಕರೇವಣಸಿದ್ಧ ಶ್ರೀಚರಣ ಮಹಾಸ್ವಾಮೀಜಿಯವರ ದಿವ್ಯಚರಣಾರನ್ನು ಕೂಡ ನಮಸ್ಕರಿಸುತ್ತಾ ಜಗತ್ತಿನ ಸೃಷ್ಟಿಗೆ ಸದಾ ಕಾಲವಾಗಿ ಸಹಕಾರಿಣಿಯಾಗಿರ್ತಕ್ಕಂಥ ತಾಯಿ ಜಗನ್ಮಾತೆ ಕೃಪಾಮಯಿ ಭಗವತಿ ತಾಯಿ ವನಶಂಕರಿ ದೇವಿಯ ಹಾಗೂ ಚೌಡೇಶ್ವರಿಯ ದಿವ್ಯಚರಣಾರವಿಂದಗಳಲ್ಲಿ ಕೂಡ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಪುಣ್ಯಮಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವಯೋವೃದ್ಧರು ಜ್ಞಾನವೃದ್ಧರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಆಗಿರ್ತಕ್ಕಂಥ ಪೂಜ್ಯ ಅಪ್ಪಾಜಿಯವರ ದಿವ್ಯಚರಣಾರನ್ನು ಕೂಡ ವಂದಿಸುತ್ತಾ ಹಾಗೂ ಈ ಪುರಾಣಮಯ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಈ ಪುರಾಣಕ್ಕೆ ಶೋಭೆಯನ್ನು ತಂದುಕೊಡ್ತಕ್ಕಂಥ ನಮ್ಮ ಸಂಗೀತ ಕಲಾ ಬಳಗದವರಲ್ಲಿ ಕೂಡ ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಅಂತಃಕರಣಕ್ಕೆ ಸಾಕ್ಷಿ ಸ್ವರೂಪನಾಗಿ ಬೆಳಗುವ ಆ ಪರಶುವನಿಗಾದರೂ ಕೂಡ ವಂದಿಸುತ್ತಾ ಎಲ್ಲ ಸಮಾಜದ ಹಿರಿಯರಲ್ಲಿಯೂ ಕೂಡ ನಮಸ್ಕರಿಸುತ್ತಾ ತಾಯಿ ಬನಶಂಕರಿ ದೇವಿಯ ಟ್ರಸ್ಟ್ ಕಮಿಟಿಯವರಲ್ಲಿಯೂ ಕೂಡ ವಂದಿಸುತ್ತಾ ಹಾಗೂ ಯುವಕ ಮಂಡಳಿಯಲ್ಲಿಯೂ ಕೂಡ ವಂದಿಸುತ್ತಾ ಎಲ್ಲ ಶರಣ ಶರಣೆಯರಲ್ಲಿಯೂ ಮುದ್ದು ಬಾಲಕರಲ್ಲಿಯೂ ಹಾಗೂ ಈ ಮೈಕ್ ವ್ಯವಸ್ಥೆಯನ್ನು ಮಾಡ್ತಿರ್ತಕ್ಕಂಥ ಎಲ್ಲರಲ್ಲಿಯೂ ಕೂಡ ನನ್ನ ಶರಣಾರ್ಥಗಳನ್ನು ಸಮರ್ಪಿಸುತ್ತಾ ಯಥಾವತ್ತವಾಗಿ ತಾಯಿ ಜಗಜ್ಜನನಿ ಜಗನ್ಮಾತೆ ಕೃಪಾಮಯ್ಯ ಪುರಾಣವನ್ನು ಪ್ರಾರಂಭವಾಗ್ತಾ ಇದೆ. ಇನ್ನು ಮುಂದೆ ನಮ್ಮ ಗವಾಯಿಗಳು
ಯಥಾವತ್ತವಾಗಿ ನಿನ್ನಿನ ದಿವಸ ನೀವೆಲ್ಲ ಕೇಳ್ತಾ ಬಂದಿದ್ದೀರಿ. ತಾಯಿ ಜಗನ್ಮಾತೆಯು ಯಾವ ರೀತಿ ಅಸುರರಿಗೆ, ತಾಯಿ ಜಗನ್ಮಾತೆಗೆ ಯಾವ ರೀತಿಯಿಂದ ಯುದ್ಧವನ್ನು ಆಯಿತು, ಆ ಯುದ್ಧದಲ್ಲಿ ಆ ಋಷಿಲೋಮ ಋತಕರನನ್ನು ಯಾವ ರೀತಿ ಸಂಹರಿಸಿದಳು, ಮತ್ತು ಈ ಋಷಿಲೋಮ ಅಂದರೆ ಏನು, ಋತಗ್ರ ಅಂದರೆ ಏನು ಅನ್ನುವಂಥದ್ದನ್ನು ನೀವೆಲ್ಲ ಕೇಳಿದರು. ಆವಾಗ ಋಷಿಲೋಮ ಋತಗ್ರ ಇವರಿಬ್ಬರನ್ನು ಸಂಹರಿಸಿದಾಗ ಕೆಲವು ಸೈನ್ಯ ಓಡಿ ಎಲ್ಲಿಗೆ ಹೋಯಿತು ಅಂತ ಕೇಳಿದರೆ ಈ ಅಸುರರಿಗೆ ಒಡೆಯನಾಗಿರ್ತಕ್ಕಂತಹ ಮಹಿಷಾಸುರನ ಸನ್ನಿಧಾನಕ್ಕೆ ಹೋಯಿತು. ಮಹಿಷಾಸುರನ ಸನ್ನಿಧಾನಕ್ಕೆ ಹೋಗಿ ಆವಾಗ ಆ ಸೈನ್ಯ ಹೇಳ್ತದ, ಮಹಿಷಾಸುರ ಹೆಣ್ಮಗಳು ನೋಡ್ಲಿಕ್ಕೆ ತಳ್ಳಗೆ ಅದಾಳ ಖರೆ, ಆದ್ರೆ ಭಾಳ ಶಕ್ತಿಶಾಲಿ ಅದಾಳ. ನಮ್ಮ ಋಷಿಲೋಮ ಋತಕರರನ್ನು ಇಬ್ಬರನ್ನು ಸಂಹಾರ ಮಾಡಿದಳು, ನಮ್ಮ ಸೈನ್ಯವನ್ನೆಲ್ಲ ಕೊಂದಳು. ಒಬ್ಬ ಹೆಣ್ಮಗಳು ನನ್ನ ಮಿತ್ರನನ್ನು ಸಂಹಾರ ಮಾಡಿದಾಳ ಅಂತಂದ್ರೆ ಎಂಥ ಶೂರಶಾಲಿ ಇರಬೇಕು, ಎಂಥ ಧೈರ್ಯಶಾಲಿಯಾಗಿರಬೇಕು. ಲಕ್ಷದಲ್ಲಿ ತಗೋರಿ, ಈ ಹೆಣ್ಮಕ್ಕಳಿಗಿದ್ದಷ್ಟು ಧೈರ್ಯಶಾಲಿ ಉಳಿತಿದವ್ರಿಗೆ ಯಾರಿಗಿರಂಗಿಲ್ರಿ. ಅವ್ರ ಮನಸ್ಸು ಮಾಡಿದ್ರು ಅಂತಂದ್ರೆ ಈ ಜಗತ್ತನ್ನೇ ಬುಗುರಿ ಆಡಿಸ್ತಾರೆ. ಅಷ್ಟು ಪವರ್ ಇರ್ತೈತೆ ಅವ್ರಿಗೆಲ್ಲ. ಖರೆ ಅವ್ರು ಮನಸ್ಸು ಮಾಡಬೇಕು, ಮನಸ್ಸು ಮಾಡಿದ್ರಂದ್ರೆ ಸಾಧ್ಯ ಆಗ್ತೈತೆ. ಆವಾಗ ಮಹಿಷಾಸುರ ಆಶ್ಚರ್ಯ ಪಡ್ತಾನೆ, ಒಬ್ಬ ಸ್ತ್ರೀ ನಮ್ಮ ಸೈನ್ಯವನ್ನು ಕೊಂದಳಲ್ಲ ಅಂತ ಭಯಂಕರವಾಗಿರ್ತಕ್ಕಂತಹ ಸಿಟ್ಟು ಬರ್ತದೆ ಅವನಿಗೆ. ಒಬ್ಬ ಶೂರ ಕೊಂದಾನ ಅಂತಂದ್ರೆ, ನಮ್ಮ ಸೈನ್ಯವನ್ನು ಕೊಂದಾನ ಅಂತಂದ್ರೆ ಒಂದು ಅಭಿಮಾನದ ಖರೆ. ಒಬ್ಬ ಹೆಣ್ಮಗಳು ನಮ್ಮ ಸೈನ್ಯವನ್ನು ಕೊಂದಾಳ ಅಂತಂದ್ರೆ ಹೇಗೆ ಆಗ್ತದಲ್ಲ ಅಂತ ಸಿಟ್ಟಿನಿಂದ ಆವಾಗ ಯಾರಿಗೆ ಕರಿತಾನ ಅಂತ ಕೇಳಿದ್ರ ಚಿಕ್ಷುರನನ್ನು ಕರಿತಾನ. ಚಿಕ್ಷುರನನ್ನು ಕರೆದು, ಚಿಕ್ಷುರ ಬಾಯಿಗೆ ಹೋಗ ನಾರಿಗಳಿಗೆ, ನಿನ್ನ ಬಲ ಸೈನ್ಯವನ್ನು ತೆಗೆದುಕೊಂಡು ಆ ನಾರಿಯನ್ನು ಸಂಹರಿಸು ಅಂತ ಆಜ್ಞೆಯನ್ನು ಕೊಡ್ತಾನ ಮಹಿಷಾಸುರ. ಯಾರಿಗೆ ಅಂತ ಕೇಳಿದ್ರೆ ಚಿಕ್ಷುರರಿಗೆ. ನಮ್ಮಲ್ಲಿ ಶಾಸ್ತ್ರದೊಳಗೆ ಚಿಕ್ಷುರ ಅಂತಂದ್ರೆ ಯಾರಿಗೆ ಕರೀತಾರ ಅಂತ ಕೇಳಿದ್ರೆ ಕಾಮ ಅಂತ ಅರ್ಥ. ಲಕ್ಷದಲ್ಲಿ ತಗೋರಿ, ಎಲ್ಲ ಗೆದಿಬಹುದು, ಆದರೆ ಈ ಕಾಮನನ್ನ ಗೆದಿಯುವುದು ಬಹಳ ಕಷ್ಟ. ಲಕ್ಷದಲ್ಲಿ ತಗೋರಿ, ಈಗಿಷ್ಟು ಜನ ಎಲ್ಲ ಕುಂತೀರಿ, ಇದರೊಳಗೆ ಸನ್ಯಾಸಿಗಳು ನಾವು ಒಬ್ಬರೇ ಕುಂತೀವಿ. ಪಾರ್ಟಿ ಎಲ್ಲ ನಿಮ್ಮದೇ ಹೆಚ್ಚಿಗದ, ನಮ್ಮದು ಕಮ್ಮದ. ಯಾಕೆ ಕಮ್ಮದ ಅಂತ ಕೇಳಿದ್ರೆ ಇದನ್ನ ಕಾಮನನ್ನು ಜಯಿಸುವುದು ಬಹಳ ಕಷ್ಟ ಸಾಧ್ಯ. ಅಂಥವ್ರಿಗೆ ಅಲ್ಲ, ತ್ರಿಮೂರ್ತಿಗಳಿಗೆ ಸುದ್ದಿ ಬಿಟ್ಟಿದ್ದಲ್ಲ ಅಷ್ಟೇ. ಯಾಕ ವಿಶ್ವಾಮಿತ್ರನಿಗೂ ಕೂಡ ಬಿಡ್ಲಿಲ್ಲ. ಹಗರಲ್ರಿ, ಕಾಮನನ್ನು ಜಯಿಸುವುದಂದ್ರೆ ಬಹಳ ಕಷ್ಟದ. ಎಂತೆಂಥ ಸಾಧುಗಳು ಲಂಗೋಟಿ ಹರ್ಕೊಂಡು ಸಂಸಾರಿಕಾಗ್ಯಾವ. ಯಾಕಂದ್ರೆ ಇದು ಹಗರಲ್ಲ. ಈ ಕಾಮನನ್ನು ಗೆದ್ದುವಂಥದ್ದು ಸಾಮಾನ್ಯ ಮಾತಲ್ಲ. ಏನಾದ್ರೂ ಮಾಡಬಹುದು, ಇಡೀ ಸಮುದ್ರದ ನೀರನ್ನೇ ಕುಡಿಬಹುದು. ಆದ್ರೆ ಈ ಕಾಮನನ್ನು ಗೆದ್ದುವಂಥದ್ದು ಅಸಾಧ್ಯವಾಗಿರ್ತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಇದು ಹಿಂಗಾಗಿರಂಗಿಲ್ಲ. ಒಂದಗಣ ಹಿಂದೆ ಚಾಲನೆ ಇರ್ತದೆ ಇದಕ್ಕೆ. ಅದಕ್ಕೆ ಹೇಳಿದ್ರಲ್ಲ ಬಸವಣ್ಣ ಏನಂತ, ಬಡತನಕ್ಕೆ ಒಂಬುವ ಚಿಂತೆ, ಒಂಬುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಭವದ ಚಿಂತೆ, ಇನ್ನು ಭವವಾದರೆ
ಮುಂದೇನ್ರಿ ಮರಣದ ಚಿಂತೆ, ಖರೆ ನಿನ್ನ ಚಿಂತೆಯಲ್ಲಿ ಇದ್ದವರನ್ನು ಒಬ್ಬರನ್ನ ಕಾಣೆ. ಬಡತನ ಸಂಸಾರದ ಅಂತಂದ್ರೆ ಪರಮಾತ್ಮನಿಗೆ ಬೇಡ್ಕೊಂಡೆ ಏನಂತ, ನೋಡಪ್ಪ ಪರಮಾತ್ಮ ಭಾಳ ಬಡತನ ಐತಿ, ನನಗೆ ಅನುಕೂಲ ಮಾಡಿಕೊಡು, ಊಟಕ್ಕೂ ಕತ್ತಿ ಐತಿ, ಊಟಕ್ಕೆ ಆಗೋ 3 ಊಟ ಆದ್ರೆ ಸಾಕು ಪರಮಾತ್ಮ ಅಂದ. ಬಡತನದಲ್ಲಿ ಊಟಕ್ಕೆ ತಥಾಸ್ತು ಅಂದ ಪರಮಾತ್ಮ. ಬಡತನ ಹೋಯ್ತು 3 ಊಟ ಮಾಡಕ್ಕಂತ. ಬಡತನಕ್ಕೆ ಉಂಬುದಾದ್ರೆ 3 ತುಂಡು ಒಳಗೆ ನೋಡ್ದ ಮಂದಿ ಎಲ್ಲರೂ ರೇಷ್ಮೆ ಅಂಗಿ ಉಟ್ಕೊಳಗತ್ತಾರ, ರೇಷ್ಮೆ ಸೀರೆ ಉಟ್ಕೊಳಗತ್ತಾರ. ನಾನು ಒಂದಿಟ್ಟು ಅಂದ್ರೆ ರೇಷ್ಮೆ ಅಂಗಿ ಚಲೋ ಅಂಗಿ ಚಾಣಿ ಉಟ್ಕೋಬೇಕು ಮನಸ್ಸಾಯ್ತು. ದೇವಿಗಂದ ಯಾವಾಗ ಎಲ್ಲರೂ ಚಂದ ಎಲ್ಲ ಬಟ್ಟೆ ಉಟ್ಕೊಳ್ತಾರೆ, ನನಗನ್ನು ಹಂಗೆ ಉಟ್ಕೊಳಕ್ಕೆ ಆಶೀರ್ವಾದ ಮಾಡು ಅಂತ ತಥಾಸ್ತು ಅಂದರು. ಉಡೋದಾಯ್ತು ಊಟದಾದ ಕೂಡಲೇ ಚಲೋ ಬಟ್ಟೆ ಉಟ್ಕೊಳಗತ್ತ. ಎಲ್ಲರೂ ಹೊಲ ಖರೀದಿ ಮಾಡಕತ್ತರು, ಮನೆ ಖರೀದಿ ಮಾಡಕತ್ತರು. ಅಂತಾರೆ ಕೆಸ್ದಾಗ ರೊಕ್ಕ ಬಕ್ಕೊಳತ್ತು. ಯವ್ವ ತಾಯಿ ನನಗನ್ನು ಕೆಸ್ದಾಗ ರೊಕ್ಕ ಬರಂಗ ಮಾಡ್ಯವ ಅಂದ. ಕಿಸ್ದಾಗ ರೊಕ್ಕ ಬಂದು ತಥಾಸ್ತು. ಕಿಸ್ದಾಗ ರೊಕ್ಕ ಬಂದು ಕೂಡಲೇ ನಾನು ಎಲ್ಲರಂತೆ ಮದುವೆ ಮಾಡ್ಕೋಬೇಕು ಅಂತ. ಸುಖ ಸಿಗ್ತದಂತ ಹೇಳಿ ಸುಖಕ್ಕೆ ಮದುವೆ ಮಾಡ್ಕೋಬೇಕಂದ. ಮದುವೆನೂ ಮಾಡ್ಕೊಂಡ ಲಕ್ಷದ ತಗೋರಿ. ಮದುವೆ ಮಾಡ್ಕೊಂಡವ್ರು ಸುಖದಿಂದ ಹರ ಏನು ಕೇಳ್ರಿ ನೀವು. ಅದು ಮದುವೆ ಆದ 2-3 ವರ್ಷ ಇರ್ತೈತೆ ಅದು ಆಟೆ. ಮುಂದೆ 4ನೇ ವರ್ಷ ಗೊತ್ತಾಕೈತೆ ಅಲ್ಲ. ಮದುವೆ ಆದ ಬಳಕ ಜಲ್ದಿ ಮಕ್ಕಳಾಗಲಿಲ್ಲ. ಅಯ್ಯೋ ದೇವ್ರೇ, ಎಲ್ಲರಿಗೆ ಮಕ್ಕಳಾಗಲಿಗತ್ತಾವ, ನನಗೆ ಮಕ್ಕಳಾಗಲ್ದು. ತಾಯಿ ಮನುಷ್ಯರಿ ನನ್ನ ಮಕ್ಕಳಾಗಂಗ ಮಾಡ. ಇನ್ನು ಮಕ್ಕಳು ಹುಟ್ಟಿದ ಕೂಡ್ಲೇನೆ ಎಲ್ಲ ಮಕ್ಕಳೆಲ್ಲ ಇಂಜಿನಿಯರಿಂಗ್ ಆಗ್ಲಿಗತ್ತಾವ, ಡಾಕ್ಟರ್ ಆಗ್ಲಿಗತ್ತಾವ. ನನ್ನ ಮಗ ಸಾಲಿನ ಚಂದ ಕರೆಯತ್ತು. ಯವ್ವ ತಾಯಿ ನನ್ನ ಮಗನ ಡಾಕ್ಟರ್ ಆಗಂಗ ಮಾಡಿ, ಇಂಜಿನಿಯರಿಂಗ್ ಆಗಂಗ ಮಾಡಿ. ಅಷ್ಟಾತು ಇಂಜಿನಿಯರಿಂಗ್ ಆದ್ರೆ ಡಾಕ್ಟರ್ ಆದ್ರು. ಮುಂದೆ ವಯಸ್ಸಾದ ಬಳಕ ಎಲ್ಲರಿಗೆ ಸಾವು ಚಲೋ ಬರ್ಲಿಗತ್ತದ. ಯವ್ವ ತಾಯಿ ನನಗನ್ನು ಸಾವು ಚಲೋ ಕೊಡು. ಯಾಕಂತ ಕೇಳಿದ್ರೆ ಎಷ್ಟೋ ಹಾಸಿಗೆಯಾಗ ಪಡಿತಿರ್ತಾವ್ರಿ. ಸೇವಾ ಮಾಡೋರು ಯಾರು ಸಿಗಲ್ರಿ, ಲಕ್ಷದಾಗ ತಗೋರಿ. ಈಗೆಲ್ಲ ಭಾಳ ಶಾಣ್ಯಾರಾಗ್ಯಾರ ಇವರು ಎಲ್ಲರೂ. ಅಟಕ್ಕನೆ ಬರೋದಿಲ್ಲ, ಅಟಕ್ಕನೆ ಹೋಗೋದು. ಏನು ಬರ್ತೇನ್ರಿ ಹಾರ್ಟ್ ಅಟ್ಯಾಕ್. ಏನು ಸೌಸ್ಕೊಳ್ಳೋದೇ ಬೇಡ. ಹಿಂದಕ್ಕೆ 1 ವರ್ಷ 2 ವರ್ಷ ಹಾಸಿಯಾಗಿರ್ತಿದ್ದು. ಏಟು ರೂಪಾಯಿ ಗಳಿಸಿದ್ರು ನೀನು ಸೇವಾ ಮಾಡೋರು ಯಾರು ಇರ್ತಿದ್ದಿಲ್ಲ. ಅದಕ್ಕೆ ಪರಮಾತ್ಮ ಸಾವು ಕೊಡು ಅಂತ ಹೇಳ್ತಿದ್ದ. ಅವಂದ ಬರೀ ಸಾವಿ ಇದನ್ನೇ ಒಂದಾಗಣ ಬೇಡ್ದಿ. ನನ್ನ ಚಿಂತೆ ಯಾವಾಗ ಮಾಡ್ತೀಯಪ್ಪ, ಯಾವಾಗ ಮಾಡ್ತೀಯ? ಅದಕ್ಕಾಗಿಯೇ ಒಂದಾಗಣದ ಆಸೆನೇ ಹುಡ್ತಾವೆ ವಿನಃ ಇಂತಹ ಕಾಮನನ್ನು ಗೆಳೆಯುವುದು ಬಹಳ ಕಷ್ಟ ಅದ. ಅದಕ್ಕೆ ಕಾಮ ಅಂದು ಕೂಡ ಬಹಳ ಮಂದಿ ತಲೆಗ ಪ್ರಪಂಚ ಮಾಡೋದೇ ಒಂದು ಕಾಮ ಅಂತ ತಿಳ್ಕೊತೆ. ಕಾಮ ಅಂತಂದ್ರೆ कोई भी भोग का इच्छा होवे सो काम कहिए. ಯಾವುದೇ ಒಂದು ಇಚ್ಛೆ ಆಗಲಿ, ಯಾವುದೇ ಒಂದು ಏನೇ ಆಗಲಿ, ನಮಗೆ ಬೇಕನ್ನಿಸ್ತೈತಿ. ಇವತ್ತು ಜಾಮೂನ್ ಊಟ ಮಾಡಬೇಕು, ಬಟ್ಟೆ ಬೇಕು, ಬಂಗಾರ ಬೇಕು, ಇವೆಲ್ಲ ಬೇಕು ಅನ್ನಿಸ್ತೈತಲ್ಲ, ಅದಕ್ಕೆ ಏನಂತ ಕರೀತಾರ? ಕಾಮ ಅಂತ ಕರೀತಾರೆ. ಹಾಗಾಗಿ ಇಂತಹ ಕಾಮನನ್ನು ಗೆಲ್ಲುವುದು ಬಹಳ ಕಷ್ಟ ಅದ. ಹಾಗಾಗಿ ದೇವಿಗೂ ಈ ಕಿಕ್ಷರನಿಗೂ ಜಲ್ಲಿ ಯುದ್ಧ ಮುಗಿಲಿಲ್ಲ. ದೇವಿನೂ ಬಾಣ ಬಿಟ್ಟಳು, ಇವನು ಬಾಣ ಬಿಟ್ಟ. ದೇವಿ ಗದಾ ಬಿಟ್ಟಳು, ಗದಾ ಬಿಟ್ಟ. ಇಬ್ಬರಿಗೂ ಭಯಂಕರವಾಗಿರ್ತಕ್ಕಂಥ ಯುದ್ಧವನ್ನಾಯಿತು. ಅದಕ್ಕೆ ಇಂತಹ ಕಾಮನನ್ನು ಗೆದಿಬೇಕು ಅಂತಂದ್ರೆ ಏನು ಮಾಡಬೇಕ್ರಿ ಸ್ವಾಮೀಜಿ? ಈ ಕಾಮನನ್ನು ಗೆದಿಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಕೆಲವೊಂದೆರಡು ಮಾತುಗಳದ. ಈ ಕಾಮನನ್ನು ಗೆದಿಬೇಕು ಅಂದ್ರೆ ಯಾವುದರ ನೋಡೋದ್ರಲಿಂದ ನಮಗೆ ಕಾಮ ಆಗ್ತದಲ್ಲ ಆ ವಸ್ತುಗಳಿಂದ ದೂರ ಇರಬೇಕು. ಈಗ ನೋಡ್ರಿ, ಯಾರಾದ್ರೂ ಚಲೋ ಸೀರೆ ಉಟ್ಕೊಂಡಿದ್ರಂದ್ರೆ ಎಷ್ಟು ಚಂದದ ಸೀರೆ ಅದು, ನಾನು ಅಂಥದೊಂದು ಸೀರೆ ತಗೋಬೇಕೆ ಅನಿಸ್ತದಿಲ್ರಿ? ಇವ ಚಲೋ ಅಂಗಿ ತಂದ್ರೆ ಅಂಗಿ ಭಾಳ ಚಂದ, ಇಂಥದೊಂದು ಅಂಗಿ ನಾನು ಉಟ್ಕೋಬೇಕು ಅನಿಸ್ತದೆ. ಅದನ್ನು ನೋಡಿದ್ರೆ ಅನಿಸ್ತದೆ, ಮತ್ತು ನೋಡಲಿಲ್ಲ ಅಂದ್ರೆ ಅನ್ಸಂಗಿಲ್ಲ. ಯಾರಾದ್ರೂ ಗೋರ್ಮಾಳ ಮಾಡಿಸ್ಕೊಂಡಿದ್ರು ಅಂತಂದ್ರೆ ಆಕೆ ಎಷ್ಟು ಚಂದಾಗಿದೆ ಗೋರ್ಮಾಳ ಹಾಕೊಳ್ಳಾಗ ಎಷ್ಟು ಚಂದ ಕಾಣಿಸ್ತದ ನೋಡ, ನಾನು ಅಂಥದೊಂದು ಗೋರ್ಮಾಳ ಅನಿಸ್ತೈತಿ.
ಇವತ್ತು ಚಂದ ಕಟ್ಟ್ಯಾರ ಮನೆ, ಎಷ್ಟು ಚಂದ ಕಟ್ಟ್ಯಾರವ, ನಾವು ಯಾವಾಗ ಮನೆ ಕಟ್ತೇವೆ ಅಂತ. ಹಾಗಾಗಿ ನಾವು ಯಾವ ವಸ್ತುವನ್ನು ನೋಡಿದ್ರೆ ನಮ್ಮಲ್ಲಿ ಕಾಮಾಕಾರ ವೃತ್ತಿ ಆಗ್ತದ, ಆ ವಸ್ತುಗಳಿಂದ ನಾವು ದೂರ ಇದ್ದೇವೆ ಅಂದ್ರೆ ಕಾಮನನ್ನು ಜಯಿಸ್ಬೋದು. ಅದಕ್ಕೆ ನಮ್ಮ ಅಪ್ಪವ್ರು ಅಂತಿದ್ರು, ಇವು ಈ ಸ್ವಾಮಿಗಳಿಗೆ ಜಲ್ದಿ ಪಟ್ಟ ಕಟ್ಟಬಾರ್ದಂತ. ಈಗ ನಾವೇನು ಮಾಡ್ತೀವಿ, 10-20 ವರ್ಷಗಳು ಪಟ್ಟ ಕಟ್ಬಿಡ್ತೀವಿ. ಇವ್ರ ಜನ ಬುದ್ಧಿನೇ ಸ್ಥಿರ ಇರೋಂಗಿಲ್ಲ. ಯಾವಾಗ ಪಟ್ಟ ಕಟ್ಟಬೇಕು ಅಂದ್ರೆ 40-42 ವರ್ಷ ಪಟ್ಟ ಕಟ್ಟಬೇಕಂತ. ಸನ್ಯಾಸಿ ಆಗುವಂಥ ಕೆಪಾಸಿಟಿ ಆ ಎಳಿ ಬರ್ತೈತಿ. ನಾವೇನಿಲ್ಲ, ನಮ್ಮಲ್ಲಿ ಒಂದೊಂದು ವಂಶ ಪರಂಪರೆ ಅಂತ ಇರ್ತಿರ್ತಾವ್ರಿ. ಅದು ಹುಚ್ಚರೇ ಹಾಕಿರ್ಲಾಕ, ಕುಡ್ಡರೇ ಹಾಕಿರ್ಲಾಕ, ಕೋಳರೇ ಹಾಕಿರಲಾಕ, ಅದು ಅಣ್ಣನ ಮಗ ಆಮೇಲೆ ತಮ್ಮನ ಮಗ. ಹಂಗೆ ಮಾಡಬೇಕು. ಹಂಗೆ ಮಾಡೋದ್ರಿಂದ ಜಗತ್ತು ಉದ್ಧಾರ ಆಗಂಗಿಲ್ಲ. ಜಗತ್ತು ಉದ್ಧಾರ ಆಗಬೇಕು ಅಂತಂದ್ರೆ ಜಗತ್ತಿನೊಳಗೆ ಸ್ವಾಮಿಗಳು ಶಾಣ್ಯಾರಿದ್ರು ಅಂತಂದ್ರೆ ಜಗತ್ತು ಉದ್ಧಾರ ಆಗುತ್ತೆ. ಬರೇ ಮಾಹಿತಿ ಅದು ಹೇಳ ಮಾಡೋದು ಅಂತ ತೊಗೊಂಡು ಏನು ಮಾಡ್ತೀರಿ? ಅದಕ್ಕೆ ಹೇಳ್ತಾರವರು, ಅದಕ್ಕೆ ಚಲೋ ಮಕ್ಕಳಿಗೆ ದಾನ ಕೊಡ್ರಿ, ದಾನ ಕೊಡ್ರಿ ಅಂತ. ನಮ್ಗಿಂತ ನೀವು ಭಾಳ ಶ್ರೇಷ್ಠರಿ ಇವ. ಯಾಕಂತ ಕೇಳಿದ್ರೆ ನೀವು ಹಡ್ದಿರ ಅಂತ ಕೇಳಿನೇ ನಾವು ಒಬ್ಬರು ಮ್ಯಾಲ ಬಂದು ಕೊಡ್ತೀವಿ. ನೀವೇ ಹಡ್ದಿದ್ದಿಲ್ಲ ಅಂದ್ರೆ ನಾವು ಹೇಳ್ಕೊಂಡಿರ್ತಿದ್ದೇವೆ. ಅದಕ್ಕೆ ದಯಮಾಡಿ ನೀವು ಒಂದೊಂದು ಕೆಲಸ ಮಾಡಬೇಕು. ಏನು ಮಾಡಬೇಕು ಅಂತಂದ್ರೆ 2 ಮಕ್ಕಳು ಅನ್ನೋರು 3 ಮಕ್ಕಳು ಮಾಡಿ. ಯಾಕಂದ್ರೆ ಒಂದು ಮಗನಿಗೆ ಪರಮಾತ್ಮನ ಸಲುವಾಗಿ, ಒಂದು ಮಗ ನನಗೆ. ಹಂಗೆ ಮಾಡ್ತೀರ? ಏನು ಮಾಡ್ಬೇಕ್ರಿ ಸ್ವಾಮಿ? ಇದಾ ಒಂದು ಯಾರು ಹುಟ್ಟೋದಾಗ ರಾಮಾಯಣ ಮಹಾಭಾರತ ಆಗ್ತಾವ, ನಿಮಗೆ ಅಲ್ಲಿದು ಕೂಡ ಆಗ್ತದೆ. ಮತ್ತು ನಮಗೆ ಕೊಡ್ಲಿಲ್ಲದ್ರಿ ಮಕ್ಕಳು ಏನು ಮಾಡ್ತಾವೆ, ಮಾಡ್ದಾಗ ಪೂಜೆ ಮಾಡೋದು ಸಿಗಲ್ಲ. ಏನು ಮಾಡೋದು? ದೊಡ್ಡ ಹೈರಾಣ್ರಿ, ದೊಡ್ಡ ಹೈರಾಣ. ಯಾವಾಗ ನಾವಕ್ಕೆ ಬಂದಳು ಸ್ವಾಮಿ ಮಕ್ಕಳು ಕೊಡೋದು ದಾನಗಳ ಶ್ರೇಷ್ಠ ದಾನ, ಮಕ್ಕಳ ದಾನ ಅಂತ ಹೇಳ್ಯಾರಂತ ಆಕಿ ಹೊಡ್ಕೋತ ಬಂದಳು. ನಾನು ಬಲ್ಯಾಕ ಯಪ್ಪ ಏನು ಯಪ್ಪ ನಿಮ್ಮ ಆಶೀರ್ವಾದದಿಂದ 4 ಮಕ್ಕಳು ಹುಟ್ಟ್ಯಾವ ನನಗೆ. ಒಂದು ಮಗನಿಗೆ ನೀನು ದಾನ ಕೊಡ್ತೀನಿ. ನಾನು ಆಗಿದ್ದು ಹೇರಿಕೆ ಅದ. ಇವಯ್ಯಪ್ಪ ಎಲ್ಲರೂ ಬಂಗಾರದ ತುಲಾಭಾರ ಮಾಡ್ತಾರೆ, ಹೊಲ ಕೊಡ್ತಾರ, ಮಠ ಕಟ್ಟಕ್ಕೆ ರೊಕ್ಕ ಕೊಡ್ತಾರ, ಮಕ್ಕಳು ಯಾರು ಕೊಡಲ್ಲ. ಈಕೆ ಮಕ್ಕಳು ಕೊಡ್ತಾಳ ಅಂದ್ರೆ ನಂದು ಅಂಥ ಪುಣ್ಯಪ್ಪ, ನಾನು ಜನ್ಮೇ ತನ್ನಂದ ಭಾಳ ಚಲೋ ಐತವ, ಕರ್ಕೊಂಡು ಬಾ ಮಗನಿಗೆ. ನೋಡ್ರಿ ಅಪ್ಪವರು 4 ಮಕ್ಕಳದವ್ರಿ. 4 ಮಕ್ಕಳದಾಗ ಒಂದು ದೊಡ್ಡ ಪಾರ ಇಂಜಿನಿಯರಿಂಗ್ ಹನಾರಿ, 2ನೇದವ ಮಾಸ್ತರ್ ಹನಾರಿ, 3ನೇದವ ಡಾಕ್ಟರ್ ಹನಾರಿ, ಇದು 4ನೇದು ಹುಚ್ಚದರಿ, ನೀವು ತಗೋರಿ. ನಂದ ಹಣಿ ಬಡ್ಕೊಂಡ ಹುಚ್ಚೋಗಿ ನನ್ನ ಕೊಳ್ಳಿ ಕಡ್ದ್ರೆ ನಾ ಏನು ಮಾಡಿ ಶಾಣ್ಯಾರ ಕೊಟ್ರಿ ಅಂತಂದ್ರೆ ಅದಕ್ಕೆ ನೋಡ್ರಿ, ದೇವ್ರ ಪರಮಾತ್ಮ ಭಾಳ ಶಾಣೆ ಆಗ್ತಾನೆ. ನಿಮ್ಮಲ್ಲಿರೋ ತಾನ ಹುಚ್ಚಿರ್ತಾವ್ರಿ, ನಮ್ಮಲ್ಲಿ ಬಂದು ಶಾಣೆ ಆಗ್ತಾವ. ಪರಮಾತ್ಮನ ಕೃಪಾ ಆಶೀರ್ವಾದ, ಪರಮಾತ್ಮನ ಕೃಪಾ ಆಶೀರ್ವಾದ. ಅದಕ್ಕೆ ಇಂತಹ ಕಾಮನನ್ನು ಗೆದಿಬೇಕು ಅನ್ನೋದು ಬಹಳ ಕಷ್ಟದ. ಅದಕ್ಕೆ ಅಂತಹ ಕಾಮನನ್ನು ಆಗ್ತಕ್ಕಂಥ ವಿಷಯಗಳಿಂದ ದೂರ. ವಿಷಯಗಳು ಎಷ್ಟದವ್ರಿ ಜಗತ್ತಿನೊಳಗೆ? ಎಷ್ಟದ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇಟೇಲ್ರಿ. ಇದಕ್ಕೆ ಬಿಟ್ಟು ಮತ್ತೇನದ ರೀ? ಗೊತ್ತಾಗ್ತಿಲ್ಲ. ಶಬ್ದ, ಸ್ಪರ್ಶ, ರೂಪ, ನೀವೆಲ್ಲ ಶಾಸ್ತ್ರ ಕೇಳಿದವ್ರು ಇದ್ದೀರಿ. ಇದು 1 ವರ್ಷದ ಮಾತಲ್ಲ, 2 ವರ್ಷದ ಮಾತಲ್ಲ. ನೀವು 50 ವರ್ಷ ಆಯ್ತು ಸತ್ಸಂಗ ನಡ್ಸ್ಕೊಂಡು ಬಂದಿರಿ. ನೀವೆಲ್ಲ ನಿಮ್ಮಲ್ಲಿ ಎಲ್ಲರೇ ಭೋಗಸ್ಕತಿ ನಡೆಯಂಗಿಲ್ಲ. ಎಲ್ಲ ಚಂದ ಶಾಸ್ತ್ರ ಹೇಳಿದ್ರೆ ನೀವೆಲ್ಲ ಹೌದು ಅನ್ನೋರು. ಎಲ್ಲರೇ ಅದಕ್ಕೆ ಆಗಿ ದುಡ್ಡು ಕತೆ ಹೇಳ್ಕೊಂಡು ಹೋಗ್ತಾ ನಡೆಯಲ್ಲವೆಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಈ 5 ವಿಷಯಗಳೇ ಅದಾವ್ರಿ. ಯಾಕ್ರಿ? ಶಬ್ದ, ಒಂದು ದಿನ ಹೆಂಡತಿ ತವ್ರ ಮನೆಗೆ ಹೋದಳು ಅಂತಂದ್ರೆ, ಹಲೋ ಹೋಗ್ಬಿಟ್ಟಿದೇನಿಲ್ಲ. ಶಬ್ದ, ಹೆಂಡತಿ ಮಾತು ಕೇಳಿಲ್ಲ. ಒಂದು ದಿನ ಆಟ ಯಾಕೆ ಒಂದು ದಿನ ಹೆಂಡತಿ ಮಾರಿ ನೋಡಲಿಲ್ಲ ಅಂತಂದ್ರೆ ಜಡನೆ ಬರ್ತದ್ರಿ. ಅದಕ್ಕೆ ಈ ಬಸ್ನ ಇಟ್ಕೊಂಡಿರ್ತಾರೆ ಹೆಂಡತಿ ಕೊಟ್ಟು ಹೋಗೋಬ್ಬರ ಮಂದಿ. ಹೆಂಗದ ಜಗತ್ತಿನ ಮಾಯಾದಾಟ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಶಬ್ದಕ್ಕಾಗಿ ಒಂದೊಂದು ಜೀವ ಹೋಗ್ಯಾವ್ರಿ. ಶಬ್ದ, ಸಂಗೀತ ನಾದ. ಈ ಸಂಗೀತ ನಾದಕ್ಕಾಗಿ ಹಾವ ಬಲಿ ಹಾಕುಂತ್ರಿ. ನೀವು ನೋಡ್ಬೇಕಾರೆ ಹಾವಿನ ಮುಂದೆ ಪೊಂಗಿ ಊದ್ತಾರೆ ನೋಡ್ರಿ. ಪೊಂಗಿ ಊದ್ತಾರೆ, ಅದು ಸುಮ್ಮನೆ ಇರ್ತದೆ, ಏನು ಮಾಡೋದು, ಯಾರು ಮುಟ್ರು ಭೀ ಕಟ್ತಾರದ. ಅವ ಏನು ಮಾಡ್ತಾರೆ, ಹಾವನಿಗೆ ಪಾಪ ಅದು ಹಿಡ್ಕೊಂಡು ಹೋಗಿ ಬಂದೊಳಗೆ ಬಿಡ್ತಾನೆ. ಬರೀ ಶಬ್ದ ಒಂದಕ್ಕಾಗಿಯೇ ತನ್ನ ಪ್ರಾಣವನ್ನು ಕೊಡ್ತು. ಅಷ್ಟೇ ಯಾಕ? ಶಬ್ದ ಸ್ಪರ್ಶಕ್ಕಾಗಿ ಅಂದ್ರೆ ಸಂಸಾರ ಸುಖಕ್ಕಾಗಿ. ಆನಿ ದಿನ ಸಂಸಾರ ಮಾಡಲ್ರಿ. ಅದ 12 ವರ್ಷಿಗೆ ಒಮ್ಮೆ ಸಂಸಾರ ಮಾಡ್ತೈತೆ. 12 ವರ್ಷಿಗೆ ಒಮ್ಮೆ
ಆ 12 ವರ್ಷಿಗೊಮ್ಮ ಸಂಸಾರ ಮಾಡ್ತೈತಿ. ಆ ಆನೆಯನ್ನು ಹಿಡಿಬೇಕು ಅಂತಂದ್ರೆ ಇವ್ರು ಏನು ಮಾಡ್ತಾರ ಅಂತ ಕೇಳಿದ್ರೆ, ಮುಂದೆ ಹೆಣ್ಣು ಆನೆ ಕಟ್ಟಿರ್ತಾರ, ಅದ್ರ ಹಿನ್ನಡೆ ದೊಡ್ಡದೊಂದು ಗಾರಿ ಹಾಕಿರ್ತಾರೆ. ಅದ್ರ ಮ್ಯಾಲ ತಪ್ಪಲು ಹಾಕ್ತಾರ. ಈ ಹೆಣ್ಣು ಆನೆಯನ್ನು ಕೂಡಬೇಕು ಅಂತ ಈ ಗಂಡ ಆನೆ ಹೋಗ್ತದ, ಆ ಗಾರ್ಯಾಗ ಬೀಳ್ತು. ಗಾರ್ಯಾಗಿ ಬಿದ್ದು ಆನೆ ಆ ಬಂಧನ ತೋಡಿ ಸೇರ್ಕೊಂಡ್ಬಿಟ್ಟು. ಇನ್ನ ಶಬ್ದ ಸ್ಪರ್ಶ ರೂಪಕ್ಕಾಗಿ ದೀಪ ಹಚ್ಚಿರ್ತಿರ್ತು. ಆ ಕೆಂಪ ಕಾಯನ್ನು ನೋಡಿ ಬಂಗಾರ ವರ್ಣದ ಕಾಯದ ಅಂತೇಳಿ ಪತಂಗದೊಳಗೆ ತಿನ್ಲಿಕ್ಕೆ ಹೋಗ್ತದೆ. ತಿನ್ಲಿಕ್ಕೆ ಹೋದ್ರೆ ಏನಾಗ್ತದ್ರಿ? ಪತಂಗಗಳ ಸುಟ್ಟು ಭಸ್ಮ ಆಗ್ತದೆ. ಇನ್ನ ರಸಕ್ಕಾಗಿ ನೀವು ಮೀನ ಹಿಡಿತೀರಿ. ಈ ಮೀನ ಹಿಡಿಯೋರು ಹಂಗ ಹಿಡಿಯಂಗಿಲ್ರಿ. ಆ ಕೊಂಡಿ ಇರ್ತೈತ್ರಿ, ಆ ಕೊಂಡಿಗೆ ಎರೆಹುಳ ಅಂತ ಇರ್ತೈತಿ. ಅದಕ್ಕೆ ಎರೆಹುಳ ಅಂತಾರ, ಜುಳ್ಜುಳಿ ಅಂತಾರ. ಆ ಹುಳವನ್ನ ಆ ಮಳೆಗೆ ಹಚ್ತಾರೆ. ಆ ಮಳೆಗೆ ಹಚ್ಚಿ ನೀರಾಗಿ ಬಿಟ್ಟು ಕೂಡಲೇ ಆ ರಸವನ್ನು ತಿನ್ಲಿ ಸಲುವಾಗಿ ಆ ಮೀನು ಬಂದು ಅದನ್ನು ತಿನ್ನಾಕ ಹೋದ ಕೂಡಲೇ ಆ ಮ್ಯಾಗಿದ್ರೆ ಮೀನು ಬಂದದ್ದು ಮ್ಯಾಗ ಅವ್ರಿಗೆ ಹೆಂಗೆ ಗೊತ್ತೇನ್ರಿ? ಅದ್ರ ಮ್ಯಾಗ ಒಂದು ಸಣ್ಣದೊಂದು ಕಟ್ಟಿಗೆ ಕಟ್ಟಿರ್ತಾನ್ರಿ ಅವ, ಹಗೂರಿದ್ದು. ಮತ್ತು ಅದು ಕಟ್ಟಿಗೆ ಒಂದು ಜರ ನೀರಾಗ ಮುಣೋದಂಗೆ ಆಗ್ಲಿಕತ್ತಿತ್ತು. ಕೆಳಗೆ ಮೀನದಂತ ಸರಕ್ಕಿನ ಜೊಕ್ಕ ಬಿಡ್ತಾನ. ಆ ಕೊಂಡಿ ಅನ್ನದ ಮೀನಿನ ಬಾಯಾಗ ಸಿಕ್ಕೊಂಡು ಪ್ರಾಣ ಬಿಡ್ತದ, ಹೊರಗೆ ಬರ್ತದೆ. ಇನ್ನು ಗಂಧಕ್ಕಾಗಿ ಹತ್ತರಣಿ ಹಚ್ಕೋತೀರಿ ನೀವು. ಈ ಗಂಧಕ್ಕಾಗಿ ಗುಂಗಿ ಹುಳ ತನ್ನ ಪ್ರಾಣವನ್ನೇ ಬಿಡ್ತು. ಗುಂಗಿ ಹುಳ ನೋಡ್ರಿ, ಕಮಲದ ಸುವಾಸನೆಯನ್ನು ಹೀರು ಸಲುವಾಗಿ ಆ ಗುಂಗಿ ಹುಳ ಬೀ ಅಂತ ಬರ್ತದೆ. ಕರೆ ಆ ಸುಗಂಧವನ್ನು ಹೀರುವಂತಹ ಸಂದರ್ಭದಲ್ಲಿ ಅದರೊಳಗೆ ಹೋಗ್ಕೊಂಡಿರ್ತದ. ಕಮಲ ಬೆಳಿಗ್ಗೆ ಹರಡ್ತದ, ಹತ್ತು ಮುಳುಗ್ತು ಅಂದ್ರೆ ಮುಚ್ಬರ್ತದ. ಆ ಸುಗಂಧದ ವಾಸನೆಗಾಗಿ ಆ ಕಮಲವನ್ನು ಮುಟ್ಟಿದ ಕೂಡಲೇ ಆ ಗುಂಗಿ ಹುಳ ಇಂಥ ಶಕ್ತಿ ಇರ್ತದ. ಕಲ್ಲು ಕೊರೆಯುವಷ್ಟು ಕೆಪಾಸಿಟಿ ಇರ್ತದ. ಆದ್ರೆ ಕಮಲದ ಪಾಕಳಿಯನ್ನು ಕೊರೆಯಂಗಿಲ್ಲದ. ಯಾಕೆ ಕೊರೆಯಂಗಿಲ್ಲ? ಆ ಸುಗಂಧದ ಮೋಹಕ್ಕಾಗಿ. ಇದು ಸುಗಂಧದ ಹ್ಯಾಂಗನ ಇದನ್ನು ಹರಿಲಿ ಅಂತೇಳಿ ಅದರ ಸಲುವಾಗಿ ಅದರೊಳಗಿರ್ತಕ್ಕಂಥ ಕಣಗಳನ್ನು ಇದರ ಕಣ್ಣಿಗೆ ಹೋಗಿ ಗುಂಗಿ ಹುಳ ಸಾಯ್ತದೆ. ಹಾಗಾಗಿ ಒಂದೊಂದು ಶಬ್ದ ಸ್ಪರ್ಶ ರೂಪ ರಸಕ್ಕಾಗಿ ಒಂದೊಂದು ಪ್ರಾಣ ಪಟ್ಟವ. ಈ 5 ಕೂಡಿರ್ತಕ್ಕಂಥ ಈ ಮನುಷ್ಯ ಪ್ರಾಣಿ ಅದಲ್ಲ, ಇದರಾಗ 5 ಅದಾವ. ಹಾಗಾಗಿ ನೀನು ಇಂಥ ಕಾಮನನ್ನ ಜಯಿಸ್ಬೇಕಪ್ಪ. ಮತ್ತೆ ಏನು ಮಾಡ್ಬೇಕ್ರಿ ಅಪ್ಪ ಅವ್ರು? ಈ ಕಾಮನನ್ನ ಜಯಿಸ್ಬೇಕಾದ್ರೆ ಅದಕ್ಕೊಂದು ಉಪಾಯ ಅದ, ಕೇಳ್ತೀನಿ ಕೇಳ. ಈ ಕಾಮನನ್ನ ಜಯಿಸ್ಬೇಕು ಅಂತಂದ್ರೆ ನೀವೇನು ಮಾಡಬೇಕು ಅಂತ ಕೇಳಿದ್ರೆ ಭಕ್ತಿ ಮಾಡಬೇಕು. ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ಅದಕ್ಕೆ ಹೇಳಿದ್ರು ಏನಂತ? ಎಲ್ಲಿ ರಾಮ ಹಣ ಅಲ್ಲಿ ಕಾಮ ಇಲ್ಲ, ಎಲ್ಲಿ ಕಾಮ ಹಣ ಅಲ್ಲಿ ರಾಮ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂತಂದ್ರೆ ಭಕ್ತಿಯಿಂದ ಆ ಪರಮಾತ್ಮನ ನಾಮಸ್ಮರಣೆ ಮಾಡಬೇಕು. ನಾವು ಅಂತಹ ನಾಮಸ್ಮರಣೆಯನ್ನು ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಅಂತಃಕರಣ ಶುದ್ಧ ಆಗ್ತದೆ. ಹಾಗಾಗಿ ಅಂತಹ ಕಾಮನನ್ನ ಗೆದ್ದವರು ಯಾರ್ಯಾರು ಅದಾರ ಅಂತ ಕೇಳಿದ್ರೆ ನೀವು ನೋಡ್ರಿ, ರಾಮನ ಭಕ್ತ ಯಾರೇ? ಹನುಮಂತ ಯಾರನ್ನು ನೆನೆಸಲಿಲ್ಲ. ಯಾರಿಗೆ ನೆನೆಸದ? ರಾಮ 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 ರಾಮ. ಕುಂತ್ರ ರಾಮ, ನಿಂತರ ರಾಮ, ಎದ್ರ ರಾಮ. ನೋಡ್ರಿ, ಅದಕ್ಕೆ ನಾವು ಮಕ್ಕಳ ಹೆಸರು ಯಾಕೆ ಇಡ್ತೀವಿ? ಸಿದ್ಧಾರೂಢ, ಮಾಲಿಂಗಪ್ಪ ಯಾಕೆ ಇಡ್ತೇವೆ ಗೊತ್ತೇನ್ರಿ? ಮಕ್ಕಳ ಹೆಸರಿನಾಗರೆ ಪರಮಾತ್ಮನ ನಾಮಸ್ಮರಣೆ ಆಗಲಿ ಅಂತ. ಈಗೆಲ್ಲ ಹೆಸರು ಬಂದವ್ರಿ. ಅಂತ ಬಂದವ ಗೊತ್ತೇನ್ರಿ? ಅವನು ಪೆಂಟ್ಯಾ, ಅಂಟ್ಯಾ, ಇನ್ನೂ ಒಂದೊಂದು ಹೆಸರು ಅದಾವ್ರಿ. ಅವು ಅಲ್ಲಕ್ಕೆ ಬರಂಗಿಲ್ಲ. ಹಿರಿಯರಿಗಂತೂ ಅಲ್ಲಕ್ಕೆ ಬರಂಗಿಲ್ಲ ಅವು ಹೆಸರುಗಳು. ಹಂಗೆ ಹೆಸರು ಇಡಬೇಡ್ರಿ. ದೇವರ ಹೆಸರು ಯಾಕೆ ಇಡಬೇಕು ಅಂದ್ರೆ ಆ ಹೆಸರಿನಿಂದ ನಿಮಗೆ ಪರಮಾತ್ಮನ ನಾಮಸ್ಮರಣೆಯೇ ಆಗ್ತದೆ. ಯಾವಾಗ ನಾವೊಬ್ಬ ಹೆಣ್ಮಗಳು ಹೊಳಿ ದಂಡಿಗೆ ಹಚ್ಕಡಿದ್ದು, ಈಚಕಡಿವ ಪ್ರಿಯಕರ ಇದ್ದ. ಮಧ್ಯದಲ್ಲಿ ಹೊಳಿ ಬಂದುಬಿಡ್ತು. ದೋಷ ಕಾಲದಳು ಒಮ್ಮೆ ಶಿವನಾಮ ನುಡಿದರೆ ಸ್ವರ್ಗವಿಪ್ಪುದು. ಲಕ್ಷದ ತಗೋರಿ. ಓಂ ನಮಃ ಶಿವಾಯ ಅನ್ನುವತಮ ನಾ ಅನಾಲ, ಓಂ ನಮಃ ಶಿವಾಯ ನಾ ಅನಾಲ ಅಂದ್ರೂ ಕೂಡ ಮುಕ್ತಿ ಸಿಗ್ತದೆ.
ಹಾಗಾಗಿ ಈಕೆಯ ಹೆಣ್ಮಗಳ ಪ್ರಿಯಕರ ಈಚ ಕಡೆ ಇದ್ದ, ಆಕೆ ಹೆಣ್ಮಗಳು ಆ ಕಡೆ ಇದ್ದಳು. ಮಧ್ಯದಲ್ಲಿ ಹೊಳೆ ಬಂದುಬಿಡ್ತು. ಆವಾಗ ಆತ ಅವನ ಕೆಲಸ ಏನಿತ್ತು, ದಿನ ಆಕೆನಿಗೆ ಏನದ ಹೂವು ಒಯ್ದು ಕೊಡ್ತಿದ್ದ. ಒಂದು ದಿನ ಹೂವು ಒಯ್ದು ಕೊಡೋ ಪ್ರಸಂಗ ಬಂತು. ನೀರು ಬಕ್ಕಳು ಬಂದು ಹೊಳೆ ದಾಟ ಹೋಗೋದು ಭಾಳ ಕಷ್ಟ ಆಯಿತು. ಅವ ಏನು ಮಾಡ್ದ ಅಂತ ಕೇಳಿದ್ರೆ, ಹೂವಿನ ಗುಚ್ಚು ತೊಗೊಂಡು ನೀರಾಗ ಈಸ್ಬಿದ್ರಿ. ನೀರಾಗ ಈಸ್ಬಿದ್ದ, ಬಕ್ಕಳು ನೀರು ಬಂದು ಹೇಳ್ತೀನಿ ನೋಡ್ದ, ಹೂವಿನ ಗುಚ್ಚು ತಗೊಂಡು ಇನ್ನು ನನ್ನ ಪ್ರೀತಿಗೆ ನನ್ನ ಪ್ರೀತಿಗೆ ಕೊಡಬೇಕು ಅಂತ ಹೇಳಿ ಹೂವು ತೊಗೊಂಡು ಹೊಂಟಿದ್ದ. ನೀರು ಜಾಸ್ತಿ ಹೊಂಟಿದ್ದು, ಹೆಂಗೆ ಮಾಡ್ಬೇಕೀಗ ಅಂತ ಅವ ಏನು ಮಾಡ್ದ, ಅಲ್ಲಿಂದೆ ಆಕಿನ ಹೆಸರು ಏನಿತ್ತು ಗೊತ್ತೇನ್ರಿ, ಶಿವಮ್ಮ ಅಂತ ಆಕಿನ ಹೆಸರಿತ್ತು. ಅವ ಏನು ಮಾಡ್ದ, ಈ ಪುಷ್ಪ ಶಿವೆಗೆ ಮುಟ್ಲಿ ಅಂತ ಒಕಾಡ್ದ. ಹೋಗವ ಶಿವ ಬಂದ ಕಸನಿಂದ ರಕ್ಷಣೆ ಮಾಡಿದ್ರಿ ನೋಡ್ರಿ. ಅವ ಏನು ಶಿವನಿಗೆ ನೆನೆಸ್ಯಾನೇನು? ತನ್ನ ಹೆಂಡತಿಗೆ ನೆನೆಸ್ಯಾನ. ತನ್ನ ಹೆಂಡತಿಗೆ ನೆನೆಸಿದ್ರು ಬೋಳೆ ಶಂಕರ ಶಿವ ನನಗೆ ನೆನೆಸ್ಯಾನ ಅಂತ ಓಡಿ ಬಂದು ಅವನಿಗೆ ರಕ್ಷಣೆ ಮಾಡದಂತ. ಅದಕ್ಕೆ ನಾವು ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಬೇಕು. ಅದಕ್ಕೆ ರಾಮ 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 ಅಂದು ಹನುಮಂತ ಬ್ರಹ್ಮಚರ್ಯನ ಪಾಲಿಸಿ ಜಗತ್ತಿನೊಳಗೆ ಆತ ಮುಕ್ತನಾದ. ಅಷ್ಟೇ ಯಾಕ, ಗಂಗಾಪುತ್ರ ಭೀಷ್ಮ, ಚನ್ನಬಸವಣ್ಣ, ಸ್ವಾಮಿ ವಿವೇಕಾನಂದರು ನೋಡ್ರಿ. ಇಲ್ಲಿ ಸ್ವಾಮಿ ವಿವೇಕಾನಂದರು ಹೊರಗಿನ ದೇಶಕ್ಕೆ ಹೋಗಿದ್ರಂತೆ. ಹೊರಗಿನ ದೇಶಕ್ಕೆ ಹೋದಳಗಿ ಆವಾಗ ಸ್ವಾಮಿ ವಿವೇಕಾನಂದರ ಒಂದು ರೂಪವನ್ನು ನೋಡಿ ಆಕೆ ಹೆಣ್ಮಗಳು ಸ್ವಾಮಿ ವಿವೇಕಾನಂದರ ಮೇಲೆ ಮನಸ್ಸು ಮಾಡೋದಂತೆ. ಈಗ ನೀವು ಸುರ್ವಿಗೆ ಪ್ರೀತಿ ಆಯ್ತಂದ್ರೆ ಏನಂತೀರಿ? ಇಂಗ್ಲೀಷ್ನಾಗ ಐ ಲವ್ ಯು ಅಂತೀರಿ. ಆಕೆ ಹೆಣ್ಮಗಳು ಮೊಟ್ಟ ಮೊದಲ ಆ ಶಬ್ದವನ್ನು ಪ್ರಯೋಗ ಮಾಡಬೇಕು ಹೊರಗಿನ ದೇಶದ ಹೆಣ್ಮಗಳು. ಯಾರಿಗೆ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರಿಗೆ. ಸ್ವಾಮಿ ವಿವೇಕಾನಂದರ ಮನಸ್ಸು ಎಂತಾಗಿತ್ತು ನೋಡ್ರಿ. ಆವಾಗ ಆಕೆ ಹೆಣ್ಮಗಳು ಬಂದು ಸ್ವಾಮಿ ವಿವೇಕಾನಂದರನ್ನು ನೋಡಿ ಐ ಲವ್ ಯು ಅಂದಾಗ ಸ್ವಾಮಿ ವಿವೇಕಾನಂದರು ಯಾಕೆ ತಾಯಿ ಅಂತಂದ್ರೆ, ಇಲ್ಲ ನನಗ ನಿನ್ನಂತಹ ಬ್ರಹ್ಮ ಚೈತನ್ಯ ಕಳೆತುಂಬಿರ್ತಕ್ಕಂತಹ ಮಗನ ನಾನು ಹಡಿಬೇಕು ಅಂತ ಹೆಣ್ಮಗಳಂದ್ರು. ಆವಾಗ ಸ್ವಾಮಿ ವಿವೇಕಾನಂದರಂದ್ರು, ಯವ್ವ ನನ್ನಂಥ ಮಗ ಹುಟ್ಟಬೇಕಾದ್ರೆ 25-30 ವರ್ಷ ಬೇಕಾಗ್ತದೆ. ಅಷ್ಟು ದಿನಗಳು ಕಳೆಯೋದ್ರೊಳಗೆ ನೀ ಬದುಕಿರ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ನನ್ನನ್ನೇ ನಿನ್ನ ಮಗನಂತ ಸ್ವೀಕಾರ ಮಾಡುವಂತಂದ್ರೆ ಎಂಥ ಮಾತದು. ಅದಕ್ಕಾಗಿಯೇ ಜಗತ್ತಿನಲ್ಲಿರ್ತಕ್ಕಂತಹ ಪುರುಷರು ಎಲ್ಲ ಸ್ತ್ರೀಯರನ್ನು ಏನಂತ ಕಾಣಬೇಕು ಅಂತ ಕೇಳಿದ್ರೆ, ನನ್ನ ಹಡೆದ ತಾಯಿ ಅಂತೂ ಯಾರು ಕಾಣ್ತಾರ ಅವರು ಜಗತ್ತಿನೊಳಗೆ ಪೂಜ್ಯ ಬರ್ತಾರ. ಹಾಗಾಗಿ ಅಷ್ಟೇ ಯಾಕ ನಮ್ಮ ನಾಗಲಿಂಗರು ನೀವು ಕೇಳಿರಿ, ನಾಗಲಿಂಗಜ್ಜರ ಕಥೆ. ಸಮಗಾರ ಭೀಮವ್ವ ತನ್ನ ಎದೆ ಹಾಲನ್ನು ಉಣಿಸ್ತಾಳೆ. ದಿಗಂಬರರಾಗಿ ಊರಾಗ ಹೋಗಿ ಭಿಕ್ಷೆ ತಗೊಂಡು ಅದೆಲ್ಲ ಕಥೆಗಳನ್ನು ಕೇಳಿದ್ರೆ ಎಲ್ಲ ಕೇಳಿರಿ. ಹಾಗಾಗಿ ಅಂತಹ ಚಿಕ್ಷುರನು ತಾಯಿ ಜಗಜ್ಜನನಿ ಜಗನ್ಮಾತೆಯ ಕೃಪಾಮಯಿ ಭಗವತಿಯ ಜೊತೆಯಲ್ಲಿ ಭಯಂಕರವಾಗಿರ್ತಕ್ಕಂಥ ಯುದ್ಧವನ್ನು ಮಾಡ್ತಾ ಸಂದರ್ಭದೊಳಗೆ ತಾಯಿ ಜಗಜ್ಜನನಿ ಜಗನ್ಮಾತೆಯು ಇಂತಹ ಕಾಮನನ್ನ ಗೆಳೆಯುವ ಸಲುವಾಗಿ ಭಕ್ತಿ ಅನ್ನುವಂತಹ ತ್ರಿಶೂಲವನ್ನು ಹಿಡಿದು ಆ ಚಿಕ್ಷುರನ ರುಂಡವನ್ನೇ ಕತ್ತರಿಸಿ ಬಿಡ್ತಾಳ. ಜಗಜ್ಜನನಿ ಶಾಂಭವಿ ಮಾತಾಕಿ. ಆವಾಗ ಯಾವ ಚಿಕ್ಷುರನು ಸಂಹಾರವಾದಾಗ ಚಿಕ್ಷುರನ ಸೈನ್ಯವು ಮತ್ತೆಲ್ಲಿ ಹೋಯಿತು ಅಂತ ಕೇಳಿದ್ರೆ ಯಾವ ಮಹಿಷಾಸುರನ ಬಳಿಯಲ್ಲಿ ಹೋಗ್ತಾರೆ. ಮಹಿಷಾಸುರನ ಬಳಿಯಲ್ಲಿ ಹೋಗಿ
ಆವಾಗ ಸೈನ್ಯ ಹೇಳಿದಾಗ ರಾಜ ಚಿಕ್ಷರನು ಸಂಹಾರನಾದನು. ಅಯ್ಯೋ, ನನ್ನ ಮಿತ್ರ ಚಿಕ್ಷರನು ಸಂಹಾರನಾದನೆ. ಅಯ್ಯೋ, ಆವಾಗ ಎಂತಹ ಆ ಬಾಲೆ, ಎಂಥ ಶೌರ್ಯವುಳ್ಳಂತಹ ಬಾಲೆ ಅಂದಾಗ ಆವಾಗ ಮತ್ತೆ ಯಾರಿಗೆ ಕರೀತಾನ ಅಂತ ಕೇಳಿದ್ರೆ ಬಿಡಾಲ ಅನ್ನುವಂತಹ ರಕ್ಕಸನನ್ನು ಕರೀತಾನ. ಬಿಡಾಲನನ್ನು ಕರೆದಾಗ ಆವಾಗ ಮಹಾರಾಜ ಏನದ ಹೇಳು ಬಿಡಾಲ, ನಿಮ್ಮ ಸಹೋದರರನ್ನು ಸಂಹಾರ ಮಾಡಿರ್ತಕ್ಕಂಥ ಆ ಬಾಲೆಯನ್ನು ನೀನು ಸಂಹಾರ ಮಾಡಬೇಕು. ಆ ಬಾಲೆಯನ್ನು ನೀನು ಸಂಹಾರ ಮಾಡಿದೆ ಅಂತಂದ್ರೆ ಬಿಡಾಲ ಅನ್ನುವಂತಹ ನಿನಗೆ ಹೆಸರ ಸಾರ್ಥಕ ಆಗ್ತದೆ. ಅದಕ್ಕೆ ನೋಡ್ರಿ, ಕೆಲವರಿಗೆ ಹೆಸರಿಟ್ಟಿರ್ತಾರೆ. ಹೆಸರಿರ್ತಾರೆ ಇಡ್ತಿರ್ಲಿ ಹೆಸರುಗಳು. ಇಟ್ಟಿರ್ತಾರೆ ಹೆಸರು ಏನಂತೇಳಿ, ಸೌಂದರ್ಯ ಅಂತ ಹೆಸರಿರ್ತಾರೆ. ಸೌಂದರ್ಯ ಅಂತ ಹೆಸರು ಇಟ್ಟಿರ್ತಾರ. ಬಣ್ಣ ನೋಡಿದ್ರೆ ಈ ತೊಳೆದ ಬೆಂಕಿ ಇದ್ದಂಗೆ ಇರ್ತೈತಿ. ತೊಳೆದ ಬೆಂಕಿ ಅಂತ ಗೊತ್ತಾಗೈತಿ, ಡಾಂಬರ್ ಬಣ್ಣ. ಮತ್ತೆ ಇಟ್ಟಿರ್ತಾರೆ ಹೆಸರು ಏನು, ಶ್ರೀಮಂತ ಅಂತ. ಮನೆಗೆ ಉಳ್ಳಕ್ಕೆ ರೊಟ್ಟಿ ಇಲ್ಲ. ಹೆಸರಿಗೆ ತಕ್ಕಂತ ಇರಬೇಕು. ಹಾಗಾಗಿ ಈ ಬಿಡಾಲನನ್ನ ಮಹಿಷಾಸುರ ಅಂತನ, ನೀನು ಬಿಡಾಲನನ್ನುವಂತಹ ನಿನ್ನ ಹೆಸರನ್ನು ಸಾರ್ಥಕ ಆಗಬೇಕಾಗಿತ್ತು ಅಂತಂದ್ರೆ ಆ ಬಾಲೆಯನ್ನು ನೀನು ಸಂಹಾರ ಮಾಡು. ಎದ್ದೇಳು, ನಿನ್ನ ಬಲಸಹವನ್ನು ತೆಗೆದುಕೊಂಡು ಆ ಬಾಲೆಯನ್ನು ಸಂಹರಿಸು. ಆ ಸಂಹಾರದ ಸುದ್ದಿಯನ್ನು ನಾನು ಕೇಳಬೇಕು. ಎದ್ದೇಳು ಬಿಡಾಲ ಅಂತ ಮಹಿಷಾಸುರನು ಗರ್ಜನೆಯನ್ನು ಮಾಡಿದಾಗ ಆವಾಗ ಈತ ಮಹಾಬಿಡಾಲನು ತನ್ನ ಸೈನ್ಯದೊಂದಿಗೆ ಎಲ್ಲಿ ಬರ್ತಾನ ಅಂತ ಕೇಳಿದ್ರ ಹಿಮಂತ ಸುತಿಯಾಗಿರ್ತಕ್ಕಂತಹ ಜಗನ್ಮಾತೆಯ ಸನ್ನಿಧಾನಕ್ಕೆ ಬರ್ತಾನ. ತಾಯಿ ಜಗನ್ಮಾತೆಯು ಸಿಂಹದ ಮೇಲೆ ಆನಂದ ರೂಪದಿಂದ ಕುಳಿತಿದ್ದಳು. ನೋಡ್ದ, ಕೆಂಪ ಹುಚ್ಚದ ಈ ಹೆಣ್ಮಗಳು, ತಿಳಿತದ ಏನಿಲ್ಲ, ಎಷ್ಟು ಚಂದವ, ಸುಮ್ಮನೆ ನನ್ನ ಕೈಯಾಗ ಸಾಯ್ತಾನಲ್ಲ ಅಂತ ನಾವು ಬಿಡಲ್ಲ. ನೋಡಿ ಈ ಹೆಣ್ಮಗಳನ್ನು ಹೆಂಗೆ ಕೊಲ್ಲಿದೆಪ್ಪ ಅಂತ ತನ್ನ ಮನಸ್ಸಿನ ಕಳವಳ ಆಗ್ತೈತೆ. ಆವಾಗ ಮಹಾಬಿಡಾಲನು ಆ ಬಾಲೆಯನ್ನು ಕೇಳ್ತಾನೆ, ಹೇ ಬಾಲೆ, ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿದ್ದಿ? ದೇವತೆಗಳಿಗೆ ನಿನಗೆ ಏನು ಸಂಬಂಧ ಅದ? ನಮ್ಮ ಸಹೋದರರನ್ನು ಯಾಕೆ ಬಂದಿ ನೀನು? ನಮ್ಮ ಇಷ್ಟೊಂದು ಯಾಕೆ ನಿನಗೆ ಸಿಟ್ಟ? ಆದ್ರೆ ನಾನು ಬಂದೀನಿ, ಒಂದು ಇಲಿ ಬೆಕ್ಕಿನ ಮರಿಗೆ ಕಿವುಚಿ ನಿನಗೆ ಕೊಂದು ಬಿಡ್ತೀನಿ. ನನ್ನ ಕೈಯಾಗ ಹಗನಕನಿ ಸತ್ತು ಹೋಗ್ತಿ, ಯಾರಿದ್ದೀನಿ ಅಂತ ಕೇಳಿದಾಗ ನನಗ ಜಗನ್ಮಾತೆ ಅಂತಾರ. ಜಗತ್ತಿಗೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರನ್ನ ನನ್ನ ಮಕ್ಕಳು, ಅವರನ್ನ ಶಿಕ್ಷೆ ರಕ್ಷಣೆಗೆ ನಾನು ಒಡೆಯಲಾಗಿದ್ದೀನಿ. ಎಂಥದ್ದೇ ಕಷ್ಟ ಬರಲಿ ರಕ್ಷಣೆ ಮಾಡುವವಳು ನಾನಿದ್ದೀನಿ ಅಂತಂದಾಗ ಆವಾಗ ಮತನ ಸುಳ್ಳ ಮಾತಾಡುವೆ ಬಾಲೆ, ಈ ಜಗತ್ತಿನ ಸೃಷ್ಟಿಗೆ ರಕ್ಷಣೆಗೆ ಪಾಲನೆಗೆ ಮಹಿಷಾಸುರನ ಒಡೆಯನಲ್ಲದೆ ಇನ್ನಾರು ಒಡೆಯರು. ಆವಾಗ ಆ ಬಿಡಾಲನ ಜೊತೆಯಲ್ಲಿ ತಾಯಿ ಜಗನ್ಮಾತೆಯಾಗಿರ್ತಕ್ಕಂಥ ದೇವಿ ಜೊತೆಯಲ್ಲಿ ಭಯಂಕರವಾಗಿರ್ತಕ್ಕಂತಹ ಯುದ್ಧವನ್ನು ನಡೀತದೆ. ಯುದ್ಧವನ್ನು ನಡೆಯುವಂತಹ ಸಂದರ್ಭದೊಳಗೆ ಬಿಡಾಲ ಅಂತಂದ್ರೆ ಯಾರಿಗೆ ಅಂತ ಕರೀತಾರ ಅಂತ ಕೇಳಿದ್ರೆ, ಬಿಡಾಲ ಅಂತಂದ್ರ ಮೋಹ. ಲಕ್ಷದತ್ತುವರು ಮೋಹ ಅಂತಂದ್ರೆ ಇದು ಹಿಂಗದರಿ. ನಾ ಏನು ಹೇಳಿ, ನಮ್ಮ ಅಪ್ಪರೊಂದು ಮಾತು ಹೇಳ್ತಿದ್ರು. ಒಬ್ಬ ಹೆಣ್ಮಗಳು ಹೊಲಕ್ಕೆ ಹೋಗಿದ್ರು. ಹೊಲಕ್ಕೆ ಹೋಗಿ ಸಾಯಂಕಾಲ ಟೈಮ್ ಬರ್ತಿದ್ರು. ಬರುವಂಥ ಸಂದರ್ಭದೊಳಗೆ ತೆಲಿನ್ಯಾಗ ಹುಲ್ಲಿನ ಹರಿ, ಬಗಲಾಗ ಒಂದು
ಮರಿ, ಹಿಂದೊಂದು ಕುರಿ. ಇವು ಈಸು ತಗೊಂಡು ನಡ್ಕೋಂತ ಹೊಂಟಿದ್ದು. ಮ್ಯಾಲ ಜಿಟಿ 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 ಮಳೆ ಬರ್ತಿತ್ತು. ಬರುವಂಥ ಸಂದರ್ಭದೊಳಗೆ ಅಯ್ಯೋ ಎಷ್ಟು ಕಷ್ಟ ಅದಲ್ಲಪ್ಪ, ಎಷ್ಟು ಕಷ್ಟ ಅದ ಪಾಪ. ಹೆಣ್ಮಗಳಿಗೆ ತೆಲ್ಮ್ಯಾಗ ಹುಲ್ಲಿನ ಹೊರಿ ವಜ್ಜಾಗ್ಯದ, ಬಗಲಾಗ ಕೂಸು ಹಳ್ಳಗತ್ತದ, ಹಿಂದ ಕುರಿ ಮರಿ ಜೊಕ್ಕಲಗತ್ತದ. ಅಂದ್ರೂ ಕೂಡ ಜೊಕ್ಕೊಂಡು ಹೊಂಟಾಳಲ್ಲ, ಎಷ್ಟು ಕಷ್ಟ ಅದಪ್ಪ ಈ ಸಂಸಾರದೊಳಗ ಅಂತ ಅಂದು ಕೂಡಲೇನೆ ಅವಾಗ ಯವ್ವ ಸಂಸಾರದೊಳಗೆ ಎಷ್ಟು ಕಷ್ಟದ ಯವ್ವ. ತೆಲ್ಮ್ಯಾಗ ಹುಲ್ಲಿನ ಹೊರಿ ಅಜ್ಜೆ ಆಗದ, ಬಗಲಾಗ ಕೂಸು ಹಳ್ಳಗತ್ತದ, ಹಿಂದೆ ಕುರಿ ಜಗ್ಗಲಗತ್ತದ ಯವ್ವ ಅಂತಂದ್ರೆ ಆಕೆ ಏನಂದ್ರೆ ಗೊತ್ತೇನ್ರಿ? ಯಾಕ್ರಿ ಸ್ವಾಮಿ ನಿನಗೇನು ಆಲಗತ್ತದ? ನಾ ಮಾಸ್ ಐಶ್ಯ ಆರಾಮದಾಗಿದ್ದೀನಿ ಅಂದಳಕಿ. ನಾನಂದ್ರೆ ಇಷ್ಟು ಕಷ್ಟ ಇದ್ದರೂ ಕೂಡ ಇದು ಆನಂದ ಅಂತದಲ್ಲಪ್ಪ, ಇದಕ್ಕೆ ಏನಾಗಿರಬೇಕು? ಅದಕ್ಕಂತ ನೋಡ್ರಿ, ಇದಕ್ಕೆ ಮೋಹ ಅಂದ್ರೆ ಇದಕ್ಕೆ ಏನಂತ ಕರೀತಾರೆ ಗೊತ್ತೇನ್ರಿ? ಕ್ಲೋರೋಫಾರ್ಮ್ ಇಂಜೆಕ್ಷನ್. ನಿಮ್ಗೆ ಆಪ್ರೇಷನ್ ಮಾಡ್ತಾರೆ ನೋಡ್ರಿ, ಕಾಲ ಕೈ ಆಪ್ರೇಷನ್ ಮಾಡೋದಿತ್ತಂದ್ರೆ ಈ ಕ್ಲೋರೋಫಾರ್ಮ್ ಇಂಜೆಕ್ಷನ್ ಮಾಡ್ತಾರೆ. ನಿಮ್ಮ ಭಾಷೆಗೆ ಬರ್ಬೇಕಂದ್ರೆ ಸುಂದಾಗ ಇಂಜೆಕ್ಷನ್. ಆ ಸುಂದಾಗ ಇಂಜೆಕ್ಷನ್ ಮಾಡಿದ್ರು ಅಂತಂದ್ರೆ ಕಾಲು ಕೈ ಕೊಯ್ರಿ, ಮತ್ತೆ ಎಲ್ಲಿ ಇಂಜೆಕ್ಷನ್ ಮಾಡ್ತಾರೆ ಅಲ್ಲಾರ ಬೇರೆ ಕಡೆ ಎಲ್ಲಾರೇ ಮಾಡಿದ್ರಿ ಅಂತ ಎದ್ದು ಕೊಳ್ಳಿ ತಗೊಂಡು ನಿಮ್ಗೆ ಕಡಿತಾರ ಅವರು, ಬಿಡಾಕ ಇಲ್ಲ. ಅದು ಎಲ್ಲಿ ಆಪ್ರೇಷನ್ ಮಾಡ್ಬೇಕಾಗದ ಅಲ್ಲಿ ಇಂಜೆಕ್ಷನ್ ಮಾಡಿದ್ರು ಅಂತಂದ್ರೆ ನೀವು ಏಟು ಕೊಯ್ರಿ ಏನು ಮಾಡಿದ್ರಿ ಅದು ಗೊತ್ತಾಗಂಗಿಲ್ಲ. ಹಂಗ ಇವ್ರಿಗೆ ಏನಾಗ್ಯದ ಅಂತ ಕೇಳಿದ್ರೆ ಈ ಸಂಸಾರದೊಳಗೆ ಕ್ಲೋರೋಫಾರ್ಮ್ ಇಂಜೆಕ್ಷನ್ ಮಾಡ್ದಂಗೆ ಆಗ್ಯದ. ಎಷ್ಟು ಕಷ್ಟ ಇದ್ರು ಇಲ್ಲಿ ನಮ್ಮ ಆರಾಮಿರ್ತೀರಿ, ಭಾಳ ಆರಾಮಿರ್ತೀರಿ. ಒಬ್ಬ ಮುತ್ಯಾಗ ಮೊಮ್ಮಗ ದನಕ್ಕೆ ಬಡ್ದಂಗೆ ಬಡ್ದು ಘಟದಾಗ ಒಕ್ಕಾಟಿತ್ತು. ಘಟದಾಗ ಒಕ್ಕಾಡ್ದಾಗ ನಾ ಸುಮ್ಮ ಸಹಜ ಪಾರ್ಪೂಜ ಕರ್ಕೊಂಡು ಪ್ರಸಾದಕ್ಕೆ ಹೋಗಿದ್ದೇವ, ಹೊಂಟಿದ್ದೇವ. ಆ ಘಟದಾಗ ಬಿದ್ದಿತ್ತು ಅದು ಮುದುಕ. ನಾನೊಂದು ಯಾಕೋ ಮತ್ತೆ ಇಲ್ಲಿ ಬಿದ್ದೀರಿ ಅಂತ ಏನು ಮಾಡ್ಬೇಕ್ರಿ ಅಪ್ಪ ಅವರು? ಮೊಬೈಲ್ ಕೊಡು ಕೇಳಿ ಮೊಮ್ಮಗ ಹೊಡಿ ಹೊಡೆದದ್ರಿ. ಮೊಬೈಲ್ ಅಂದ್ರೆ ನಿನ್ನಂಗಿಲ್ಲ ಅಂದ್ರೆ ಒಂದು 10,000 ರೂಪಾಯಿ ಬೇಕಾಗ್ತಾವ. ನನ್ನ ಬಲಕ್ಕೆ ಎಲ್ಲಿ ಬರ್ತಾವ್ರಿ ಆಸು ರೊಕ್ಕ? ಅವ್ವಪ್ಪ ಸತ್ತಿದದ ಅಂತ ಹೇಳಿದ್ರೆ ಜ್ವಾಪಾನ ಮಾಡೀನಿ, ಮೊಬೈಲ್ ಇಸ್ಕೊಡು ಅಂತ ರೊಕ್ಕ ಇಲ್ಲ ಅಂತಂದಿದ್ದಕ್ಕಾಗಿ ಹೊಡೆದು ಈ ಗಟ್ರದಾಗ ಒಕ್ಕಾಟದ್ರಿ. ಹೆಂಗೆ ಮಾಡೋದ್ರಿ? ಹಂಗಂದ್ರೆ ಭಾಳ ಚಲೋ ಆಯ್ತು. ನಾನು ಸಂಗಾಟ ನಡಿ, ನಿನಗಾನು ಊಟ ಕೊಡ್ತಾರ, ಯಾಕೆ ಒಂದು 10 ರೂಪಾಯಿ ದಕ್ಷಿಣ ಕೊಡ್ತಾರ, ಐಶ್ ಆರಾಮದಾಗ ಯಾರಾಗತ್ತೆ ಬಾ ನನ್ನ ಸಂಗಾಟ ಅಂತಂದ್ರೆ ಆ ಮುದುಕಿ ಏನನ್ಬೇಕ್ರಿ? ಯಾಕ್ರಿ ಸ್ವಾಮಿ ನೀನು ತೆಲಿಗಿರಿ ಕೆಟ್ಟದೇನ? ನಾನು ಅಂಥದ್ದೇನು ಮಾತಾಡೋದು ಓಯಪ್ಪ ಅಂದೆ. ಹೊಡೆದಾಗಂದ್ರೆ ಯಾರು ಹೊಡೆದಾರ? ಘಾಟದಾಗ ಒಕ್ಕಾಟನಂದ್ರೆ ಯಾರು ಒಕ್ಕಾಟಾರ? ನನ್ನ ಮೊಮ್ಮಗನ ಹೊಡೆದನಲ್ಲ, ನನ್ನ ಮೊಮ್ಮಗನ ಒಕ್ಕಾಟನಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಲಕ್ಷದಲ್ಲಿ ತಗೋರಿ. ಈ ಮೋಹಕ್ಕಾಗಿ ಜಗತ್ತಿನೊಳಗೆ ಮನುಷ್ಯ ಏನು ಬೇಕು ಅದನ್ನು ಮಾಡ್ತಾನೆ. MLA ಆಗ್ಯಾನ್ರಿ, MLA ಹೊಂಟಾನ ಅಂದ್ರೆ ರೋಡ್ ಸಾಫ್ ಆಗ್ತಾವ. ಇನ್ನು MLA ಹೊಂಟಾನ ಅಂತಂದ್ರೆ ಎಷ್ಟು ಜನ ಕೂಡಲಿಕ್ಕಿಲ್ಲ. ಭಾರತದ ಪ್ರಧಾನಮಂತ್ರಿ ಹೊಂಟಾನಂದ್ರೆ ಎಷ್ಟು ಜನ ಕೂಡಲಿಕ್ಕಿಲ್ಲ? ಅಂಥ ಭಾರತದ ಪ್ರಧಾನಮಂತ್ರಿ ಹೊರಗರಿ ಮನೆಗೆ ಬಂದ್ರಿ. 12 ವರ್ಷ ಮೇಲೆ ಒಂದು ಮಗ ಹುಟ್ಟಿತ್ತು. ಭಾರತದ ಪ್ರಧಾನಮಂತ್ರಿಗೆ ಒಂದು ಮಗ ಹುಟ್ಟಿತ್ತು. ಮತ್ತು ನಮ್ಮ ಪ್ರಧಾನಮಂತ್ರಿ ತಿಳ್ಕೊಂಡ್ರಿ, ನಮ್ಮ ಪ್ರಧಾನಮಂತ್ರಿ ಮಕ್ಕಳೆಲ್ಲ ಮರಗ ನಮ್ಮಂಗೆ ಸನ್ಯಾಸ ನಾವು. ಪ್ರಧಾನಮಂತ್ರಿಗೆ ಒಬ್ಬ ಮಗ ಹುಟ್ಟಿದ್ದ. ಆವಾಗೆಲ್ಲ ಮನ್ಯಾಗ ಅದು 12 ವರ್ಷ ಮ್ಯಾಗ ಹುಟ್ಟಿದ್ದವ. ಅದು 4 ವರ್ಷದಿಂದಿತ್ತು. ಹೊರಗೆ ರೋಡ್ ಮ್ಯಾಲ ಕತ್ತಿ ಹೊಂಟಿತ್ತು. ಇವು ಪರವಳಿಗೆ ಕತ್ತಿನ ಗೊತ್ತಾಗಲ್ಲ, ಆನು ಗೊತ್ತಾಗಲ್ಲ, ಕುದುರೆ ಗೊತ್ತಾಗಲ್ಲ. ಅದು ನೋಡ್ಕೊಡೇನೆ ಮಮ್ಮಿ ಅಂತ. ಏನು ನಂಗದು ಬೇಕು ಅಂತ. ಏನ್ರಿ ಕತ್ತಿ ರೋಡ್ ಮ್ಯಾಗ ಹೊಂಟಿತ್ತದು. ಹಳ್ಳಕ್ಕೆ ಚಾಲು ಮಾಡ್ತಮ್ಮ, ರೋಡ್ ಮ್ಯಾಗಿನ ಕತ್ತಿ ಹ್ಯಾಂಗೆ ತೊಗೊಂಡು ಬರೋದು ಅಂತ ಹಳ್ಳಕ್ಕೆ ಚಾಲು ಮಾಡ್ತಾ. ಅಷ್ಟೊತ್ತಿಗೆ ಇವ ಪ್ರಧಾನಮಂತ್ರಿ ಬಂದ. ಯಾಕೆ ಖುಷಿ ಗಳಿಸಲತ್ತೀವಿ, ಯಾಕೆ ಪಾರು ಗಳಿಸಲತ್ತೀವಿ ಅಂದ. ಅಲ್ರಿ ಅದು ರೋಡ್ ಮ್ಯಾಗಿನ ಕತ್ತಿ ತಂದು ಕೊಡುವಲ್ಲದನ್ನ ಹ್ಯಾಂಗೆ ಕತ್ತಿ ತಂದು ಕೊಡ್ಲಿ? ಹಿಂಗ ಈ ಕತ್ತಿ ಅಂತೂ ತರಕ್ಕಾಗಂಗಿಲ್ಲ. ಕತ್ತಿ ಕಲರ್ ಇದ್ದಿದ್ದೊಂದು ಬಟ್ಟೆ ತೊಗೊಂಡು ಬಂದು ನನ್ನ ಮ್ಯಾಲ ಹಾಕು, ನಾನೇ ಕತ್ತಿ ಹಾಕ್ತೀನಿ ಅಂದ. ಎದ್ರ ಸಲುವಾಗಿ? ಮಗನ ಮ್ಯಾಗಿನ ಮೋಹಕ್ಕಾಗಿ. ಏನದನ? ಭಾರತದ ಪ್ರಧಾನಮಂತ್ರಿ ಅದನ, ಭಾರತದ ಪ್ರಧಾನಮಂತ್ರಿ. ಕತ್ತಿ ಆದ, ಕತ್ತಿ ಚರ್ಮ ಹೊಸದ್ರ ಕತ್ತಿ ಆದ. ಮಮ್ಮಿ ಏನು ನಾಡ್ರಿ ಹ್ಯಾಂಗ ಮಾಡ್ರಿ? ಕುಂಡ್ರು ಮಗ ಕುಂಡ್ತ
ಮಗನಿಗೆ ಕುಂಡ್ರಸೋದ್ರ ಮೇಲೆ ಕುಂತ ಕತ್ತಿ ತಿರುಗಾಡಗತ್ತು. ಕತ್ತಿ ಏನ್ರಿ ಪ್ರಧಾನಮಂತ್ರಿ ತಿರುಗಾಡಗತ್ತು. ಅಷ್ಟೊತ್ತಿಗೆ ಮಮ್ಮಿ ಮಮ್ಮಿ ಏನು ನೀನು ಕೊಂಡ್ರು ಒಂದು ಏತಮ್ಮ ನಾವು ಅಲ್ಲ ನೀವು ಹೋಗ್ಲಿ ನೀನು ಕೊಂಡ್ರು ತೊಳಚಾಲ ಮಾಡ್ತಿದ್ದ ಕುಂಡ್ರ ಅಂತ ಹೆಣ್ತಿನೋ ಕೂತ್ಕೊಳ್ಳ ಮಮ್ಮಿ ಅಲ್ಲಿ ರೋಡಿಗೆ ನಡಿ ಏತಮ್ಮ ಬೇಡ ಯಪ್ಪ ಬೇಡ ಹಂಗೆ ಮಾಡಬೇಡ ಮಂದಿ ಎಲ್ಲ ನೋಡಿ ಭಾರತದ ಪ್ರಧಾನಮಂತ್ರಿ ಇದ್ದೀನಿ ಇನ್ನು ರೋಡಿನ ಮೇಲೆ ಕತ್ತಿ ಆಗ್ತೀನಿ ಬೇಡದಂದ ನನ್ನ ಕಿಮ್ಮತ್ತೆ ಬೇಡ ನಾ ರೋಡಿಗೆ ಹೋಗ್ಬೇಕು ಅಂದ. ಹೆಣ್ತಿಗೆ ಕುಂಡ್ರಿಸ್ಕೊಂಡು ರೋಡಿಗೆ ಹೋದ. ಯಾಕೆ ಮಗನ ಮ್ಯಾಗಿನ ಮೋಹಕ್ಕಾಗಿ. ಮಗನ ಮ್ಯಾಗಿನ ಲಕ್ಷದಾಗ ತಗೋರಿ. ಮೋಹ ಇದು ಏನು ಮಾಡ್ತದ ಅಂತ ಕೇಳಿದ್ರೆ ನಮ್ಮನ್ನ ಜನ್ಮಾಂತರ ಬಂಧನಕ್ಕೆ ಒಳಗೆ ಹಾಕಿರ್ತೈತಿ. ಪುನಃ ಈ ಹುಟ್ಟು ಸಾವುಗಳಲ್ಲಿ ಬಂಧನಕ್ಕೆ ಹಾಕಿರ್ತೈತೆ. ಹಾಗಾಗಿ ನಾವು ಮೋಹವನ್ನು ಬಿಡಬೇಕು ಅಂತಂದ್ರೆ ಅದಕ್ಕೆ ಹೇಳಿದ್ರು ನೋಡ್ರಿ ಏನಂತ, ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲತತ್ವೇ ಜೀವನ್ಮುಕ್ತಿ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಶಂಕರಾಚಾರ್ಯ ಹೇಳಿ ಅಂತಹ ಮೋಹವನ್ನು ನಾವು ಜಯಿಸಬೇಕಾಗಿತ್ತು ಅಂತಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಭಯ ಭಕ್ತಿಯಿಂದ ದೇವರನ್ನು ಸ್ತುತಿ ಮಾಡಬೇಕು. ಅಂಥ ಭಕ್ತಿಯಿಂದ ಸ್ತೋತ್ರವನ್ನು ಧ್ಯಾನವನ್ನು ಮಾಡಬೇಕು. ಹಾಗಾಗಿ ಏನದ ಶಿವನ ರಾಣಿನಿ ಮಹಾಶಿವ ಶರಣಿನಿ, ಶಿವನ ರಾಣಿನಿ ಮಹಾಶಿವ ಶರಣಿನಿ, ಮಹಾಲಿಂಗಪುರದ ಬನಶಂಕರಿ ದೇವಿ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಶಿವನ ರೂಪಿಣಿ ಶಿವನ ರಾಣಿನಿ ಮಹಾಶಿವ ಶರಣಿನಿ, ಮಹಾಲಿಂಗಪುರದ ಬನಶಂಕರಿ ದೇವಿ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಕರುಣೆ ತೋರಮ್ಮ. ಮಡಿಹುರಿಯಿಂದ ಬಂದಿರಮ್ಮ, ಅಡಿಗಡಿಗೆ ಸ್ಮರಿಸುವೆನಮ್ಮ, ಮುಡಿ ಮಲ್ಲಿಗೆ ದಂಡೆ ಧರಿಸುವೆನಮ್ಮ, ಉಡಿವಟಿನ ಬೇಡುವೆನಮ್ಮ, ಬಡವರ ಭಕ್ತಿಗೆ ಒಲಿದು ಬಾರಮ್ಮ, ಬಡವರ ಭಕ್ತಿಗೆ ಒಲಿದು ಬಾರಮ್ಮ, ಸಂತೋಷ ಈ ಸೌಭಾಗ್ಯ ನಮ್ಮ ಮನೆಯಲ್ಲಿ ಚಿರಶಾಂತಿ ನೀರಮ್ಮ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ. ಬಾಳಲಿ ಒಂದು ಗಂಧೇವಮ್ಮ, ಬೆಳಕಲಿ ಕೈ ಹಿಡಿದು ನೀರಡೆಸಮ್ಮ, ಅಳುವ ಕಂಗಣ ಮೊರೆ ಕೇಳಮ್ಮ, ನಗುತ್ತಾ ಮಗುವಿನಲ್ಲಿ ಸುತ್ತಾಡಮ್ಮ, ಏನು ನಾನಿನಗೆ ಬೇಡುವುದಿಲ್ಲವಮ್ಮ, ಏನು ನಾನಿನಗೆ ಬೇಡುವುದಿಲ್ಲವಮ್ಮ, ಆನಂದ ಈ ಅನುಬಂಧ ನಮ್ಮ ಮನೆಯಲ್ಲಿ ಎಂದೆಂದು ನೀ ತುಂಬಮ್ಮ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ, ಶಿವನ ರಾಣಿನಿ ಮಹಾಶಿವ ಶರಣಿನಿ, ಶಿವನ ರಾಣಿನಿ
ಮಹಾಶಿವ ಶರಣೆ ಮಹಂತಪುರದ ಬಲ ಶಂಕರಿ ದೇವಿ ಕರುಣೆ ತೋರಮ್ಮ ನಮ್ಮ ಮನೆಗೆ ಬರಮ್ಮ ಲೋಕವ ಕಾಯುವ ಭೂಲೋಕ ಮಾತೆ ನಿಲೋಕ ನಿರ್ಮಮಹಿ ಪ್ರತಾಪೆ ಲೋಕವ ಕಾಯುವ ಭೂಲೋಕ ಮಾತೆ ನಿಲೋಕ ನಿರ್ಮಮಹಿ ಪ್ರತಾಪೆ ಸಕಲ ಜನ ನೀನೆ ಚೈತನ್ಯ ಧಾತೆ ಸಾಕಾರ ರೂಪ ತೋರ ನೀ ಜಗನ್ನಾಥೆ ಲೋಕ ಮುಕ್ತಂಗೆ ಆಗಿ ಮನೆಗೆ ಬಾರವ್ವ ಲೋಕ ಮುಕ್ತಂಗೆ ಆಗಿ ಅಮ್ಮ ಬಾರಮ್ಮ ಬಾರಮ್ಮ ಲೋಕ ಮುಕ್ತಂಗೆ ಆಗಿ ಮನೆಗೆ ಬಾರವ್ವ ಲೋಕ ಮುಕ್ತಂಗೆ ಆಗಿ ಮನೆಗೆ ಬಾರವ್ವ ಅನುಕಂಪ ಈ ಅನವರತ ನಂದದೀಪವಾಗಿ ನಮ್ಮ ಮನೆ ಬೆಳಗಮ್ಮ ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ ಕರುಣೆ ತೋರಮ್ಮ ಬೆಳಗಿನ ಪೂಜೆಗೆ ಒಲಿಯುವೆಯಮ್ಮ ಮಧ್ಯಾಹ್ನ ಪೂಜೆಯಲ್ಲಿ ನಲಿಯುವೆಯಮ್ಮ ಸಂಜೆಯ ಪೂಜೆಯಲ್ಲಿ ಸಂಗಮವಮ್ಮ ನಂಬಿದ ಭಕ್ತರ ಕಂಗಾಳಿಯಮ್ಮ ಗಂಗೋತ್ರಿಯಾಗಿ ಹರಿದು ಮನೆಗೆ ಬಾರವ್ವ ಗಂಗೋತ್ರಿಯಾಗಿ ಹರಿದು ಮನೆಗೆ ಬಾರವ್ವ ಐಶ್ವರ್ಯ ನಿನ್ನ ಔದಾರ್ಯ ಎಲ್ಲ ನಿನ್ನಯ ಪಾದಕ್ಕೆ ತುಂಬಿದೆವಮ್ಮ ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ ಶಿವನ ರಾಣಿ ಮಹಾಶಿವ ಶರಣಿ ಶಿವನ ರಾಣಿ ಮಹಾಶಿವ ಶರಣಿ ಮಹಾಲಿಂಗಪುರದ ಶಂಕರಿ ದೇವಿ ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ ಕರುಣೆ ತೋರಮ್ಮ ನಮ್ಮ ಮನೆಗೆ ಬಾರಮ್ಮ ನಮ್ಮ ಮನೆಗೆ ಬಾರಮ್ಮ ನಮ್ಮ ಮನೆಗೆ ತಾಯಿ ಬನಶಂಕರಿ ಮಾತಾ ಕಿ ಅದಕ್ಕೆ ಸಂಸಾರದೊಳಗೆ ನಾವು ಹ್ಯಾಂಗಿರಬೇಕು ಅಂತ ಕೇಳಿದ್ರೆ ನಿರ್ಮೋಹದಿಂದ ಇರಬೇಕು ನಿರ್ಮೋಹದಿಂದ ಹಂಗೆ ಇರಕ್ಕಾಗ್ತದ್ರಿ ಸ್ವಾಮಿ ನೀವೆಲ್ಲ ಹೇಳ್ತೀರಿ ಮಕ್ಕಳ ಮ್ಯಾಲ ಗಂಡನ ಮ್ಯಾಲ ಕಾಳಜಿ ಇರ್ತದೆ ಈಗ ಎಷ್ಟೋ ಮಂದಿ ಅದಾರ್ರಿ ಗಂಡ ಬರ ತನಕ ಊಟ ಮಾಡಂಗಿಲ್ರಿ ಐತಿರಿ ಹಂಗೆ ಇವರು ತಡ ಮಾಡೋಗದಕ್ಕೆ ಅವ್ರು ಏನು ಮಾಡ್ತಾರೆ ಹೊಡ್ತವ ಓಡಿ ಕೆಸನ ಮಾಡ್ಕೊಂಡಿರ್ತಾರೆ ಉಳ್ಳು ಕೊಡಬಾರ ಅಲ್ಲೇ ಕುಕ್ಕರ್ದಾಗ ಬಾನದ ಸಾರದ ಒಂದು ಭಾರಿ ಅಂತ ಅದಕ್ಕೆ ಸಂಸಾರದೊಳಗೆ ಹೆಂಗೆ ಇರಬೇಕು ಅಂತ ಕೇಳಿದ್ರೆ ಬಾಡಿಗೆ ಮನೆಯೊಳಗೆ ಇದ್ದಂಗೆ ನಾವು ಇರಬೇಕು ಬಾಡಿಗೆ ಮನೆಯಾಗ ಇದ್ದಂಗೆ ನಾವು ಇರಬೇಕು ಬಾಡಿಗೆ ಮನ್ಯಾಗಂದ್ರೆ ಜೋರು ಮಳೆ ಬರ್ಲಾಗತ್ತದ್ರಿ ಜೋರು ಮಳೆಗತ್ತ ಭಕ್ತನ ಮನೆ ಬೇಕು ನಿಮ್ಗೆ ಖುಷಿ ಆಗ್ತದ ದುಃಖ ಆಗ್ತದ್ರಿ ಖುಷಿನೂ ಆಗಲ್ಲ ದುಃಖನೂ ಆಗಲ್ಲ ನಡಿ ಬಿತ್ತು ಮಕ್ಕಳ ಮನೆ ಬಾಡಿಗೆ ಹಿಡಾರಿ ಹೌದಿಲ್ಲ ಸ್ವಂತ ಮನೆ ಇತ್ತು ಅಂದ್ರೆ 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿ ಮನೆ ಬಿತ್ತು ಅಂತ ತಿಳ್ಕೊ 20 ಲಕ್ಷ ರೂಪಾಯಿ ಕಟ್ಟಿದ ಮನೆ ಬಿತ್ತು ನಾ ಹ್ಯಾಂಗ ಮೋಹ ಮೋಹ ಅದಕ್ಕೆ ಹ್ಯಾಂಗ ಇರ್ಬೇಕು ನಾವು ಅಂತ ಕೇಳಿದ್ರೆ ಬಾಡಿಗೆ ಮನೆ ಇದ್ದಂಗೆ ಇರ್ಬೇಕು ಈ ಜಗತ್ತಿನ ವಸ್ತುಗಳು ಹ್ಯಾಂಗ ಅದಾವ ಅಂತ ಕೇಳಿದ್ರೆ ಯಾವಾಗ ಹೋಟೆಲ್ಗೆ ನಾಷ್ಟ ಮಾಡಕ್ ಹೋಗಿತ್ತಂತ ಹ್ಯಾಂಗ್ ಪ್ಲೇಟ್ ಬಜ್ಜಿ ಅಂತ ಕೇಳೋದಂತ 20 ರೂಪಾಯಿ ಒಂದು ಪ್ಲೇಟ್ ಅಂದಂತ ಅಂದ ಕೊಡಲಿ ಯಾಕಾಗಲಿ ಅಂತ ಕೊಡುವಂದ 20 ರೂಪಾಯಿ ಒಂದು ಪ್ಲೇಟ್ ಬಜ್ಜಿ ಪಾಟ ಹೋಟೆಲ್ದಾಗ ತಿಂದ ಬಜ್ಜಿ ಎಲ್ಲ ತಿಂದ
ಇರ್ತಕ್ಕಂಥ ಪ್ಲೇಟ ಚಮಚ ಬಾಟ್ಲ ಅವೆಲ್ಲ ಪಿಶ್ಯಾಗ ಹಾಕೊಂಡ್ರಿ. ಹಾಂ, ಪಿಶ್ಯಾಗ ಹಾಕೊಂಡು ಕೂಡಲೇ ಆ ಮಾಲಕ್ ಬಂದ, ನೀವು ನಾಷ್ಟ ಮಾಡಿದ್ರೆ ಹೇ ಮಾಡಿಲ್ರಿ, ಮತ್ತು ಪ್ಲೇಟ್ ಚಮಚ ಎಲ್ಲ ಅಂದ ಪಿಶ್ಯಾಗ ಹಾಕೊಂಡಿನ್ರಿ ಅಂದ. ಯಾಕ ಅಂತ ಕೇಳ್ದಮ್ಮ. ಮತ್ತು ನೀವೇ ಹೇಳಿರಲ್ರಿ 20 ರೂಪಾಯಿಗೆ ಒಂದು ಪ್ಲೇಟ್ ಅತ್ತ ತಮ್ಮ. 20 ರೂಪಾಯಿಗೆ ಒಂದು ಪ್ಲೇಟ್ ಏನು ಒಳಗಿನ ಚಟ್ನಿ ಬಜ್ಜಿ ಅಂತ ಅಷ್ಟ ತಿನ್ಬೇಕು. ನೀ ಎಲ್ಲರ ಪ್ಲೇಟಾಗ ಹಂಗ ನಾನು ಅಂತ ತಿಳ್ಕೊಂಡು ಕೂತಿಂದ ದನಕ್ಕೆ ಬರ್ದಂಗೆ ಬರೀತೀನಿ. ಹಂಗೆ ಇವೆಲ್ಲ ಹೆಣ್ತಿ ಮಕ್ಕಳು ಮೊಮ್ಮಕ್ಕಳು ಅಂತಂದ್ರೆ ಬಜ್ಜಿ ಚಟ್ನಿ ಚಮಚ ಇದ್ದಂಗೆ. ಬಜ್ಜಿ ಚಟ್ನಿ ಆಟೇ ತಿನ್ಬೇಕು ನೀವು. ಎಲ್ಲರೂ ಬಜ್ಜಿ ಚಟ್ನಿ ಸಂಗಟ ಆ ಪ್ಲೇಟ್ ನಾನು ಅಂದ್ರಿ ಅಂದ್ರೆ ಅವು ಪರಮಾತ್ಮ ರೂಪಿಸುವ ಮಾಲಕ್ ಸುಮ್ಕೊಂಡ್ರಂಗಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಹೆಂಗಿರಬೇಕು ಅಂತಂದ್ರೆ ಇಲ್ಲ ಅಪೇಕ್ಷೆ ಇರಲಿ, ಬಹಳ ಅಪೇಕ್ಷೆ ಇಲ್ಲ. ತಾಯಿ ಜಗನ್ಮಾತೆ ಕೃಪಾಮಯಿ ಭಗವತಿ ಮೂರತ್ತು ಊಟ ಇರಾಕೆಷ್ಟು ಮನಿ ಸಾಕ್ಯವ. ಸಾಕಂದ್ರಿ ಅಂತಂದ್ರೆ ಏನಾಕಿರ್ಬೇಕೇನ್ರಿ? ಸಾಕಂದೋರು ಸಾವುಕಾರು, ಬೇಕಂದೋರು ಅದು ನೀವೇ ಅನ್ಕೊಂಡು ನಾವೇನಲ್ಲ. ಅದಕ್ಕೆ ನಾವು ಸಂಸಾರದೊಳಗೆ ಹೆಂಗಿರಬೇಕು ಅಂತಂದ್ರೆ ನಾವು ನಿರ್ಮೋಹದಿಂದ ಇರಬೇಕು. ಏನು ಭಾಳ ಹುಷಾರಿದ್ದೀರಿ, ಭಾಳ ಹುಷಾರಿದ್ದೀರಿ. ಗಂಡಗೆ ನೀವು ಎಷ್ಟು ಕಾಳಜಿ ಮಾಡ್ತೀರಿ ಗೊತ್ತದ ನನಗೆ. ಎಷ್ಟು ಕಾಳಜಿ ಮಾಡ್ತಾರೆ ಗೊತ್ತೇನ್ರಿ? ಭಾಳ ಬಕ್ಕೊಡ್ರಿ ಅಯ್ಯೋ ಅಂತಿರ್ತಾನ. ನಾನು ಹೆಣ್ತಿ ನಾನು ಮ್ಯಾಲ ಬಕ್ಕಳು ಕಾಳಜಿ ಹೇಳ್ರಿ. ನಾ ಮನೆಗೆ ಹೋಗ ತನಕ ಉಣಂಗಿಲ್ಲ ನೋಡ್ರಿ. ನಾ ಹೋದ ಬಳಿಕ ಇಬ್ಬರು ಕಲ್ತು ಉಣ್ತೇವ್ರಿ. ಭಾಳ ರೀ ನನ್ನ ಮ್ಯಾಲ ಹೆಣ್ತಿ ಭಾಳ ಕಾಳಜಿ ಆಯ್ತು, ಭಾಳ ಕಾಳಜಿ ಆಕೆನು ಅಂತ. ಓಯ್ ನನ್ನ ಗಂಡ ರಾಜ ಯವ್ವ ಅಂತ. ಅದಕ್ಕೆ ನಮ್ಮ ಸಂತರು ಒಂದು ಪದ್ಯ ಹಾಡ್ಯಾರಿ. ಅನ್ನವು ತನ್ನಲ್ಲಿ ಇರುವ ತನಕ, ಅನ್ನವು ತನ್ನಲ್ಲಿ ಇರುವ ತನಕ ಎಲ್ಲರೂ ನನ್ನವರನ್ನವರು. ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ, ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನವರು. ಅನ್ನವು ತೇರಿದ ಮರುದಿನ ವೇಳೆ ನನ್ನವರನ್ನುವರಾರಿಲ್ಲ. ಅನ್ನವು ತನ್ನಲ್ಲಿ ಇರುವ ತನಕ ಮಡದಿ ಮಾಡುವಳು ಕಡು ಪ್ರೇಮವನ್ನು ಅಂತ ತಂದು ಕೊಡು ತನಕ. ಮಡದಿ ಮಾಡುವಳು ಕಡು ಪ್ರೇಮವನ್ನು ಉಡುವುದು ಕಡು ಕೊಡು ತನಕ. ಉಡುವಳು ಅದು ತಂದ ಕೊಡದೆ ತಕ ಬಡದಾಡಿ ಬರುವಳು ಬಾಗಿ ತಕ. ಅನ್ನವು ತನ್ನಲ್ಲಿ ಇರುವ ತನಕ. ಇದು ಮತ್ತೆ ಮಕ್ಕಳು ದೊಡ್ಡದ ಹೇಳ್ತೀವಿ. ನೀವು ಸೀರೆ ತಂದು ಕೊಡು, ಗೋರ್ಮ ತಂದು ಕೊಡು, ಯವ್ವ ನನ್ನ ರಾಜ ಬಂಗಾರ ತುಪ್ಪಡಿ. ಈಗ ನೀವು ಸೀರೆ ತರಲ್ಲ ಬೋರ್ಮಾ ತರಲಿಲ್ಲ ಅಂತ ತಿಳ್ಕೊರ್ಲಿಲ್ಲ. ಬಾಯಾಕಲ್ಲ ನೆನೆ ಕಟ್ಕೊಂಡು ನಾ ಏನು ಕಾಣಲಿ, ಕೊಳ್ಳಾಕ ಒಂದು ಬೋರ್ಮಾ ಕಾಣಲಿಲ್ಲ, ಒಂದು ರೇಷ್ಮೆ ಸೀರೆ ಕಾಣಲಿಲ್ಲ, ನಿನಗೆ ಬಿಟ್ಟು ಬೇರೆದವ್ರಿಗೆ ಮಾಡ್ಕೊಂಡು ಎಷ್ಟು ಚಂದ ಇರ್ತಿದ್ದೆ. ಎಲ್ಲದ ಪ್ರೀತಿ, ಎಲ್ಲದ ಮೋಹ. ನಮಗೆ ಸಹಾಯ ಸಹಕಾರ ಮಾಡ್ತಾರ ಅಂತ ಹೇಳಿ ಪ್ರೀತಿ ಹುಡ್ತದೆ ವಿನಃ ನೀವೆಲ್ಲರೂ ನಿಮ್ಮ ಮೇಲೆ ಪ್ರೀತಿ ಇದ್ದೀರಿ ಖರೆ ಯಾರ ಮ್ಯಾಲ ಪ್ರೀತಿ ಇಲ್ರಿ. ಯಾರ ಮ್ಯಾಲ ಪ್ರೀತಿ ಇಲ್ಲ, ನಿಮ್ಮ ಮ್ಯಾಲೆ ನೀವೇ ಪ್ರೀತಿ. ನನ್ನ ಗಂಡ ಸುನು ಕೋಡಾರ ಸೀರೆ ಜಂಪರ್ ತತ್ತಾನ ಅಂತ ಹೇಳಿಕೆಸಿದ್ರೆ ಅವನಿಗೆಲ್ಲ ಊಟದೆಲ್ಲ ವ್ಯವಸ್ಥೆ ಮಾಡ್ತೀರಿ. ಮತ್ತು ಅವು ತರೋದು ಬಂದ್ ಮಾಡ್ದ ಅಂದ್ರೆ ಏನಾಗ್ಯದ ಅನ್ನ ಮಾಡ್ಕೊಂಡು ನೋಡ್ರಲ್ಲ. ಅದಕ್ಕೆ ನಾವು ಜಗತ್ತಿನೊಳಗೆ ಹೆಂಗಿರಬೇಕು ಅಂತಂದ್ರ ನಿರ್ಮೋಹದಿಂದ ಇರಬೇಕು, ನಿರ್ಮೋಹದಿಂದ ಇರಬೇಕು. ಮತ್ತು ಒಂದು ಹಿಂಗ ನೀವು ಎದರ ಮ್ಯಾಗ ಮೋಹ ಇಡ್ತೀರಿ ಅದಕ್ಕೆ ಮತ್ತೊಂದು ಜನ್ಮ ಬರ್ತೈತಿ. ಒಬ್ಬ ಋಷಿ ಎಲ್ಲ ಶಿಷ್ಯಂದರಲ್ಲಿ ಶಿಕ್ಷಣ ಕಲಿಸಿದ್ದ. ಒಬ್ಬ ಶಿಷ್ಯ ಮಾತ್ರ ಹರಿದ್ವಾರಕ್ಕಿದ್ದ, ಬಹಳ ಪ್ರೀತಿ ಶಿಷ್ಯ. ಅವಾಗೇನದ, ತಮ್ಮ ನನ್ನ ಪ್ರೀತಿ ಶಿಷ್ಯ ಬಾ ಕೇಳ್ರಿಪ್ಪ, ನನಗೆ ಆರಾಮಿಲ್ಲ ಅಂತ ಟಪಾಲು ಬರೆದ್ರು. ಈಗಿನ ಕಾಲಕ್ಕೆ ಫೋನ್ ಇರಲಿಲ್ಲ. ಶಿಷ್ಯ ಬಂದ, ಓಡಿ ಬಂದ. ಬರುವಂತಹ ಸಂದರ್ಭದೊಳಗೆ ಈಗ ನೋಡ್ರಿ, ಗುರುಗಳಿಗೆ ಭೇಟಿ ಆಗಲಕ್ಕ, ತಾಯಿ ದರ್ಶನಕ್ಕೆ, ಪೇಷಂಟ್ ನೋಡಕ್ಕೆ ಖಾಲಿ ಗೈಲಿ ಎಂದು ಹೋಗ್ಯಾಡ್ರಿ. ಹಾಂ, ನೀವು ಪೇಷಂಟ್ ನೋಡಕ್ಕೆ ಖಾಲಿ ಗೈಲಿ ಹೋದ್ರಿ ಅಂದ್ರೆ ಏನಾಗ್ತದೆ ಗೊತ್ತೇನ್ರಿ? ಅವ್ರ ಜನ ನಿಮಗೆ ಬರ್ತದೆ ನೋಡಿ. ಹಾಂ, ಅದಕ್ಕೆ ನೀವು ಭಾಳ ಹುಷಾರಿದ್ದೆ, ಭಾರಿ ಹುಷಾರಿ. ಒಂದು 2 ರೂಪಾಯಿ ಬಿಸ್ಕಿಟ್ ಪುಡಿ ತೊಗೊಂಡು ಗೊತ್ತಾಗೋದಿಲ್ಲ ಏನು
ಕನ್ನಪ್ಪಗೆ ಮಾತು ಬಂದಾಗ ಗೊತ್ತೈತಿ ನಿಂದ ಹೋಯ್ ನೋಡಿ 2 ರೂಪಾಯಿ ಕೆಟ್ಟ ಬಿಸ್ಕೆಟ್ ತಗೊಂಡು ಅದು ಕಲ್ಲಪ್ಪಗೆ ಏನು ಹತ್ತಿರ್ತದೆ ಈಕೆ ಮುಂದೆ ಬಂದಕ್ಕೆ ಸುಮ್ಮ ಐತ ನಾನು ಪುನ ಹಿಡಿದೀನಿ ಕಾಕಾಗೆ ಹತ್ತದ ಈಕೆಗೆ ಯಾವಾಗ ಪುನ ಹಿಡಿಬೇಕವ ಚಂದ ಹೇಳಿ ಮಾತಾಡ್ಸಕ್ಕೆ ಬರಂಗಿಲ್ಲ ಎಲ್ಲ ಮಾತು ಬಂದಾಗ ಗೊತ್ತಿದ್ದಕ್ಕೆ ಮಾತಾಡ್ಸಕ್ಕೆ ನಾನಂದೆ ಮಾತೇ ಬಂದಾಗ ಈಕೆ ಹೋಗಿ ಹೆಂಗೆ ಮಾತಾಡ್ತಾಳೆ ಅದಕ್ಕೆ ಸಾಯ ಕಾಲಕ್ಕೆ ಖಾಲಿಗಲಿ ಎಂದು ಹೋಗಬಾರ್ದು ನೀವು ಹಂಗೆ ಹೋದ್ರಿಂದ ಅವ್ರ ಜನ ಹಂಗಾಗಿ ಬರ್ತೈತಿ ಮತ್ತು ಮಕ್ಕಳನ್ನು ನೋಡಬೇಕು ಅಂತಂದ್ರೆ ಮಾತಾಡಿಸ್ಬೇಕಂದ್ರೆ ಬರೀ ಕೈಲಿ ಎಂದು ಮಾತಾಡಿಸ್ಬೇಡ್ರಿ ಹುಡುಗರಿಗೆ ಒಂದು 5 ರೂಪಾಯಿ ಆಗಲಿ ಅಥವಾ ಒಂದು ಚಾಕ್ಲೇಟ್ ಏನ್ರಿ ಕೊಟ್ಟು ಮಾತಾಡಿಸ್ಬೇಕು ಇನ್ನು ದೇವ್ರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಒಂದಿಷ್ಟು ಅಕ್ಕಿರೆ ಉದ್ಕಡ್ಡಿರೆ ಸಕ್ಕರೆ ಒಯ್ದಿಟ್ಟು ನಮಸ್ಕಾರ ಮಾಡಬೇಕು ನೀವು ಹಂಗೆ ಹೋಗಿ ಮಾಡಿ ಬಂದ್ರಿ ಅಂದ್ರೆ ಆ ದೇವ್ರಂತಾನ ನೀವು ಪುಣ್ಯ ಎಲ್ಲ ಪಾತ್ರಿ ನಡಿ ಹೋಗ ಅದಕ್ಕೆ ಒಂದಿಷ್ಟು ಅಕ್ಕಿರೆ ಆಗಲಿ ಸಕ್ಕರೆ ನೀವು ಸಕ್ಕರೆ ಇಟ್ಕೊಂಡ್ರೆ ಮನುಷ್ಯನಿಗೆ ಚಾ ಮಾಡ್ಕೊಂಡು ಕೊಡ್ತಾಳೆ ನಿಮಗೊಂದು ಪುಣ್ಯ ಸಿಗಲಿ ಅಂತ ಆಗ್ತದ ಅದಕ್ಕೆ ಹಾಗಾಗಿ ಅನ್ನದ ನಾವು ಸಂಸಾರದೊಳಗೆ ನಿರ್ಮವಾಗಿರಬೇಕು ಇನ್ನು ಗುರುಗಳ ಸನ್ನಿಧಾನಕ್ಕೆ ಹೋಗ್ಬೇಕಂದ್ರೆ ಗುರುಗಳ ದರ್ಶನಕ್ಕೆ ಹೋಗ್ಬೇಕಾದ್ರೆ ಭೀ ಒಂದು ಹಣ್ಣರೇ ಆಗಲಿ 1 ರೂಪಾಯಿ ದಕ್ಷಿಣರೇ ಆಗಲಿ ತೊಗೊಂಡು ಹೋಗಿ ಗುರುಗಳ ಪಾದ ಕೊಟ್ಟು ನಮಸ್ಕಾರ ಮಾಡಬೇಕು ಹಾಗಾಗಿ ಶಿಷ್ಯ ಓಡಿ ಬರ್ತಿದ್ದ ಗಡಬಡದೊಳಗೆ ಏನೂ ತರಲಿಲ್ಲ ಮಧ್ಯದಲ್ಲಿ ಒಂದು ಬೋರೆ ಹಣ್ಣಿನ ಗಿಡ ಇತ್ತು ಆವಾಗ ಆ ಬೋರೆ ಹಣ್ಣುಗಳನ್ನು ತಗೊಂಡು ಹೊಡ್ಕೊತ ಗುರುಗಳ ಬಲ್ಯಾಕೆ ಬಂದ ಯಪ್ಪ ನಾನು ನಿಮ್ಮ ಶಿಷ್ಯ ಬಂದೇನು ನೋಡ್ರಿ ಅಂತಂದು ಕೂಡಲೇ ಬಂದೇನಪ್ಪ ಬಹಳ ಸಂತೋಷ ಆಯ್ತು ಅಂತೇಳಿ ಯಪ್ಪ ನಿನಗೆ ತಿನ್ನಾಕ ಭಾರಿ ಹಣ್ಣು ತಂದಿದ್ರಿ ಅಂದ ಗುರುಗಳು ನೋಡಿದ್ರ ಆ ಹಣ್ಣಿಗೆ ಗುರುಗಳ ಶಿಷ್ಯರಿಗೆ ಎಲ್ಲರಿಗೆ ಹೇಳಿದ್ರು ನೋಡ್ರಪ್ಪ ನನ್ನ ಪ್ರಾಣ ಪಕ್ಷಿ ಹಾರು ಹೋಯ್ತು ಅಂತಂದ್ರೆ ಜಗತ್ತಿನೊಳಗೆ ದಶನಾದಗಳು ಕೇಳಿಸ್ತಾವ ಆಕಾಶದೊಳಗೆ ದಶನಾದಗಳು ಕೇಳಿಸ್ತಾವ ನಗಾರಿ ಝಂಕ ಗಂಟಿ ಶಂಖ ಬುಳ್ಗಿ ಎಲ್ಲ ಕೇಳಿಸ್ತಾವ ಮತ್ತು ನನ್ನ ಪ್ರಾಣ ಹೋಯ್ತಂದ್ರೆ ಕೇಳಿಸ್ತಾವ ಅಂತ ಎಲ್ಲ ಶಿಷ್ಯರಿಗೆ ಹೇಳಿದ್ರು ಗುರುಗಳು ಆವಾಗ ಆ ಬೋರೆ ಹಣ್ಣು ನೋಡಿ ಗುರುಗಳ ಪ್ರಾಣ ಹೋಯ್ತು ಡಾಕ್ಟರ್ ಕರೆಸಿದ್ರು ನೋಡಿದ್ರು ಡಾಕ್ಟರ್ ಅಂದ ಇಲ್ಲ ನಿಮ್ಮ ಗುರುಗಳು ತೀರ್ಕೊಂಡಾರಿ ಅಂತ ಎಲ್ಲಿಲ್ಲ ನಮ್ಮ ಗುರುಗಳು ಹೇಳ್ಯಾರ ತೀರ್ಕೊಂಡ್ರ ಆಕಾಶದೊಳಗೆ ದಶನಾದಗಳು ಕೇಳಿಸ್ತಾವಂತ ಹೇಳ್ಯಾರ ಅಂತ ಹೇಳಿದ ಕೂಡಲೇ ಎಲ್ಲಿಲ್ಲ ನಮ್ಮ ಗುರುಗಳು ತೀರ್ಕೊಂಡಿಲ್ಲ ಅಂದ್ರೆ ಅಷ್ಟೊತ್ತಿಗೆ ಆ ಬೋರೆ ಹಣ್ಣಿನೊಳಗ ಆ ಋಷಿ ಆ ಬೋರೆ ಹಣ್ಣಿನೊಳಗೆ ಹುಳ ಆಗ ಬಂದಿದ್ದ ಯಾಕ್ರಪ್ಪ ನಾ ಇಲ್ಲೇ ಇದ್ದೀನಿ ನನಗಿನ್ನ ಮುಕ್ತಿ ಆಗಿಲ್ಲ ಅಂತ ಹೇಳಿದಾಗಪ್ಪ ಎಲ್ಲಿದ್ದೀರಿ ಅಂದುಕೊಂಡೇನೆ ಶಿಷ್ಯ ನನ್ನ ಸಲುವಾಗಿ ಬೋರೆ ಹಣ್ಣು ತಂದನಲ್ಲ ಅದಕ್ಕೆ ಈ ಬೋರೆ ಹಣ್ಣು ತಿನ್ಲಿಗತ್ತೀನಿ ಅಂತ ಹೇಳಿದಂತ ಬೋರೆ ಹಣ್ಣು ತಿಂದು ಪ್ರಾಣ ಬಿಡ್ತು ಆವಾಗ ದಶನಾದಗಳು ಕೈಲಾಸದೊಳಗೆ ಕೇಳಿಸುದು ಅಂತ ಹಾಗಾಗಿ ನಾವು ಸಾಯೋ ಕಾಲಕ್ಕಾದ್ರೂ ಕೂಡ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಹಾಗಾಗಿ ತಾಯಿ ಜಗಜ್ಜನನಿ ಜಗನ್ಮಾತೆಗೂ ಈ ಬಿಡಾಲನಿಗೂ ಭಯಂಕರವಾಗಿರ್ತಕ್ಕಂತಹ ಯುದ್ಧವನ್ನು ನಡೆಯುವಂತಹ ಸಂದರ್ಭದೊಳಗೆ ತಾಯಿ ಜಗಜ್ಜನನಿಗೆ ಭಯಂಕರವಾಗಿರ್ತಕ್ಕಂಥ ಸಿಟ್ಟು ಬಂದು ಕೂಡಲೇ ಆವಾಗ ಆ ಪರಮಾತ್ಮನ ಶಸ್ತ್ರವಾಗಿರ್ತಕ್ಕಂಥ ಯಾವ ನಿರ್ಮೋಹ ಅನ್ನುವಂತಹ ತ್ರಿಶೂಲದಿಂದ ಆ ಬಿಡಾಲನ ರುಂಡವನ್ನೇ ಕತ್ತರಿಸಿಬಿಟ್ಟಳು ಶ್ರೀ ಶಾಂಭವಿ ಮಾತಾ ಕೀ ಸ್ವಲ್ಪ ಆವಾಗ ಬಿಡಾಲನ ಸಂಹಾರ ಆದಾಗ ಸೈನ್ಯ ಓಡಿ ಹೋಯಿತು ಎಲ್ಲಿ ಹೋದ್ರು ಅಂತ ಕೇಳಿದ್ರೆ ಮಹಿಷಾಸುರನ ಬಳಿಯಲ್ಲಿ ಹೇಳಿದ್ರು ಮಹಿಷಾಸುರ ಆಕೆ ಹೆಣ್ಮಗಳು ಬಹಳ ಶೌರ್ಯಶಾಲಿ ಅದಾಳ ಶಕ್ತಿಶಾಲಿ ಅದಾಳ ಓಲ್ ಬಿಟ್ಟು ಬಿಡ್ರಿ ಆಕೆ ಜೊತೆಯಲ್ಲಿ ಯಾಕೆ ಯುದ್ಧ ಮಾಡ್ತೀರಿ ನೀವು ಅಂತ ಸೈನ್ಯ ಹೇಳ್ತು ಮಹಿಷಾಸುರನಿಗೆ ಎಲ್ಲ ನನ್ನ ಸಹೋದರನನ್ನು ಎಲ್ಲ ಸಂಹಾರ ಮಾಡಲ್ಲ ಅವಳನ್ನು ನಾನು ಬಿಡಂಗಿಲ್ಲ ಅವಳನ್ನು ಕೊಂದೇ ಲಕ್ಷದಾಗ ತಗೋರಿ ಮಹಿಷಾಸುರ ಅಂತಂದ್ರೆ ಹಗರಲ್ಲ ಇವ ಯಾರು ಹೇಳಿದ್ರು ಕೇಳಂಗಿಲ್ಲ ನೀವು ಯಾರು ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ರಿ ತಂದ ಖರೆ ಅಂತಾನೆ ಹಾಗಂತ ಮಹಿಷಾಸುರಗ ಯಾರು ಈ ಸೈನ್ಯ ಎಲ್ಲ ಹೇಳಿದ್ರು ನೋಡ್ ರಾಜ್ಯ ನೀನೇನಾದ್ರೂ ಮಾಡು ಖರೆ ಈ ಯುದ್ಧವನ್ನು ಮಾಡೋದು ಬಿಟ್ಟು ಬಿಡು ಅಂತ ಎಲ್ಲ ಸೈನ್ಯ ಹೇಳಿಕೊಂಡೇನೆ ಅವಾಗ ಆತ ಮಹಿಷಾಸುರ ಅಂತಾನ ಆ ಸ್ತ್ರೀಯ ಜೊತೆಯಲ್ಲಿ ನಾನು ಯುದ್ಧ ಮಾಡೋದು ಬಿಡ್ತೀನೋ ಏನು ಮತ್ತಪ್ಪ ನಾ ಯುದ್ಧಕ್ಕೆ ಹೋಗ್ತೀನಿ ಅನ್ನುವಂಥದ್ದು ನಾ ಇವತ್ತು ಹೇಳಂಗಿಲ್ಲ ನಾನು ನಾಳೆ ಹೇಳ್ತೀನಿ ಅಂತಾರೆ
ಮತ್ತೆ ನಾಳೆ ಯಥಾವತ್ತಾಗಿ ಎಲ್ಲರೂ ಬರಬೇಕು ಅಂತ ಹೇಳುತ್ತಾ ಇವತ್ತಿನ ವಿಷಯ ಸಮಾಪ್ತಿ ಮಾಡೋಣ. ಜೈ ಮಂಗಳಂ, ಜೈ ನಮಪ್ಪ.